ಸಿಕ್ಕಾಪಟ್ಟೆ ದಿನ ದಿನ ಕಳೆದಂಗೆಲ್ಲ ಸಮಸ್ಯೆ ಹೆಚ್ಚಾಯ್ತು ವಿನಃ ಸಮಸ್ಯೆ ಪರಿಹಾರ ಯಾವುದು. ಎಲ್ಲಿ ಹೋದ್ರು ದೇವಸ್ಥಾನಕ್ಕೆ ಹೋದ್ರು ಪರಿಹಾರ ಆಗುತ್ತೆ ಅಂತ. ಎಷ್ಟೇ ದೇವಸ್ಥಾನಕ್ಕೆ ಹೋದ್ರು ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಮಾಡ್ತೀನಿ. ಎಷ್ಟು ಚೇಂಜ್ ಆಗಿತ್ತಂದ್ರೆ, ಎಷ್ಟು ಸಮಸ್ಯೆಗಳು ಇಟ್ಕೊಂಡಿದ್ನೋ ಅವೆಲ್ಲ ಸಮಸ್ಯೆ ಇಲ್ಲ ತರ ಆಗೋದು. ಆ ಟೂ ವೀಲರ್ ಬಂದ್ರು ಸಹಿತ ಆ ತರ ಫ್ಲೈಟ್ ಅಲ್ಲಿ ಹೋಗೋ ತರ ನಮ್ಮನ್ನ ಕರ್ಕೊಂಡ್ಬಂದ್ರು. ನನ್ನ ಫೇಸ್ ನೋಡಿದ ತಕ್ಷಣ ಅವರ ಒಂದು ಕಣ್ಣಿನಿಂದ, ಎರಡು ಕಣ್ಣಿನಿಂದ ಒಂದು ಎರಡು ಸ್ಟಾರ್ ತರ ಬೆಳಕು ಬಂದು, ಅವರ ಎರಡು ಕಣ್ಣಿಂದ ಎರಡು ಸ್ಟಾರ್ ಬೆಳಕು ಬಂದ್ಬಿಟ್ಟು ನನ್ನ ಹಣೆಗೆ ಹೊಡೆಯುತ್ತೆ ಮಧ್ಯದಲ್ಲಿ. ಗರ್ಭಚೀಲದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿ ಸ್ವಲ್ಪ ನೆಗೆಟಿವ್ ಇದೆ, ಅದರಿಂದ ಮಕ್ಕಳಾಗೋ ಚಾನ್ಸಸ್ ಇಲ್ಲ. ಡೈರೆಕ್ಟ್ ಮಕ್ಕಳಾಗಲ್ಲ, ನಿಮಗೆ ಟೆಸ್ಟ್ ಟ್ಯೂಬಿಂದ ಮಕ್ಕಳು ಆಗ್ಬೋದು, ಅದು 80% ಚಾನ್ಸಸ್ ಇಲ್ಲ. ಈ 41 ದಿನ ಏನು ಅವರು ಸುಮಂಗಳ ಮಕ್ಕಳು ಹೇಳಿದ್ರು, ಧ್ಯಾನ ಮಾಡು ನಿನ್ನ ಮಕ್ಕಳಾಗ. 41 ದಿನ ಮುಗಿಯಕ್ಕಿನ 2 ದಿನ ಇದೆ. ಅಷ್ಟೊಳಗಿನ್ನ 39 ದಿನ ಆಗಿದೆ. ಆ ಟೈಮಲ್ಲಿ ನಮ್ಮ ಮನೆಯವರು ಚೆಕ್ ಮಾಡಿ ಪ್ರೆಗ್ನೆನ್ಸಿ ಅಂತ ರಿಪೋರ್ಟ್. ಆ ₹1 ನನ್ನ ಹತ್ರ ಯಾವಾಗ ಬಂತು, ಆವತ್ತಿನಿಂದ ನನಗೆ ದುಡ್ಡಿನ ಸಮಸ್ಯೆನೇ ಇಲ್ಲ. Namaste Virupakshappa sir. Welcome to the PMC Bagalkot. Thank you so much for coming to the podcast show. Sir, ನೀವು ಗ್ರ್ಯಾಂಡ್ ಮಾಸ್ಟರ್ ಆಗಿ ಬೆಳೆದಿದ್ದೀರಾ, ತುಂಬಾ ಖುಷಿ ಅನ್ಸುತ್ತೆ. ನಿಮ್ಮ ಬಾಲ್ಯದ ಜೀವನ ಯಾವ ರೀತಿಯಾಗಿತ್ತು? ಅಂದ್ರೆ ನಿಮ್ಗೆ ಮುಂಚೆಯಿಂದನೂ ಈ ಒಂದು ಸ್ಪಿರಿಚುವಾಲಿಟಿ ಟಚ್ ಅಲ್ಲಿ ನಿಮ್ಮ ಬಾಲ್ಯ ಇತ್ತ, ಯಾವ ರೀತಿ ಇತ್ತು ಅಂತ ತಿಳ್ಕೊಬೇಕಂತ ನಾವು ಆಸೆ ಪಡ್ತೀವಿ ಸರ್. ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಆಗ್ಲೇ ಹೇಳಿದಾಗೆ ನನ್ನ ಹೆಸರು ವಿರೂಪಾಕ್ಷ ಅಂತ. ಹೆಚ್ಚಾಗಿ ನಾನು ಬೆಂಗಳೂರಲ್ಲಿ ಇರ್ತೀನಿ. ನನ್ನ ಮೂಲ ಸಹ ಬಂದ್ಬಿಟ್ಟು ಬಳ್ಳಾರಿ ಒಂದು ತುಂಬಾ ಚಿಕ್ಕ ಹಳ್ಳಿಯಿಂದ ಬಂದವ್ ನಾನು ಹುಟ್ಟಿ ಬೆಳೆದಿದ್ದಾಗ, ನನಗೆ ನೆನಪಿದ್ದಾಗ ಅಲ್ಲಿ ಊರಲ್ಲಿ ಲೈಟ್ ಅಂತ ಏನಿರ್ಲಿಲ್ಲ, ಕರೆಂಟ್ ಇರಲಿಲ್ಲ. ನಮ್ಮ ಜೀವನ ನನಗೆ 15 ವರ್ಷ ಆಗೋವರೆಗೂ ನಾವು ದೀಪ ಅಂದ್ರೆ ಇದು ಕ್ಯಾಂಡಲ್ ಅಂದ್ರೆ ಏನು ಬರ್ತಿ ಎಣ್ಣೆ ದೀಪ ಅಂತ ಹೇಳ್ತಾರಲ್ಲ, ಆ ತರ ಒಂದು ಬೆಳ್ಕೊಂಡ್ ಬಂದಿದ್ವಿ. ಆಮೇಲೆ ಕರೆಂಟ್ ಬಂತು, ಆಮೇಲೆ ಬಸ್ ಬಂತು. ಆ ತರ ಒಂದು ಕುಗ್ರಾಮದಲ್ಲಿ ಬೆಳೆದಂತ ಬಂದವನು ನಾನು ವಿದ್ಯಾಭ್ಯಾಸಕ್ಕಾಗಿ ನಾನು ಬಳ್ಳಾರಿ ಬರ್ತೀನಿ. ಆಗ ನಮಗೆ ನಾವು ಹಳ್ಳಿ ಊರಲ್ಲಿ ಇರೋದ್ರಿಂದ ನಮ್ಗೆ ಯಾವುದೋ ಧ್ಯಾನದ ಬಗ್ಗೆ ಏನು ಗೊತ್ತಿರಲಿಲ್ಲ. ಓನ್ಲಿ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಗೊತ್ತಿತ್ತು. ಅಲ್ಲಿಂದ ವಿದ್ಯಾಭ್ಯಾಸಕ್ಕಾಗಿ ನಾನು ಬಳ್ಳಾರಿ ಬಂದಾಗ ಅಲ್ಲಿ ಕೂಡ ನಾನೆಲ್ಲ ಎಜುಕೇಶನ್ ಮುಗಿಸು ಎಲ್ಲ ಆಯ್ತು. SSLC ಆಯ್ತು, ಸೆಕೆಂಡ್ PUC ಆಯ್ತು, ಮತ್ತೆ ಡಿಪ್ಲೊಮಾ ಮಾಡೋದ್ರ ಜೊತೆ ನಮಗೆ ಯಾವುದ್ರ ಬಗ್ಗೆ ಧ್ಯಾನದ ಬಗ್ಗೆ ಗೊತ್ತಿಲ್ಲ. ಹಾಗೆ ಮತ್ತೆ ಅಲ್ಲಿಂದ ಮತ್ತೆ ಬಳ್ಳಾರಿಯಿಂದ ನಾನು ಬೆಂಗಳೂರಿಗೆ ಕೆಲಸಕ್ಕಾಗಿ ಬರ್ತೀನಿ. ಬೆಂಗಳೂರಲ್ಲಿ ಕೆಲಸ ಅಂತ ಮಾಡ್ತಾ ಇದ್ದಾಗ ನಂದು ಒಂದು ಕಂಪನಿಯಲ್ಲಿ ನಾನು IFB ವಾಷಿಂಗ್ ಮಿಷಿನ್ ಕಂಪನಿಯಲ್ಲಿ ಒಂದು ಸರ್ವಿಸ್ ಇಂಜಿನಿಯರ್ ಆಗಿ ನಾನು ಕೆಲಸ ಮಾಡ್ತೀನಿ. ಒಂದು 20-25 ವರ್ಷ ಅದು ಮಾಡ್ತೀನಿ. ಆಗ್ಲೂ ನನಗೆ ಧ್ಯಾನದ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಆಗ್ಲೂ ಮತ್ತೆ ನಾನು ಆ ಟೈಮಲ್ಲಿ ದೇವಸ್ಥಾನ, ದೇವರು ಅದು ಇದು ಅಂತಂದು ನಾನು ಹೋಗ್ತಾ ಇದ್ದೆ. ನಾನು ಬೆಳಿತಾ ನಾನು ಕೆಲಸ ಮಾಡ್ತಾ ಮತ್ತೆ ಮನೆ ಜವಾಬ್ದಾರಿ ಹೆಚ್ಚಾಗುತ್ತೆ, ಮದುವೆ ಮಾಡ್ಕೊಂತೀನಿ. ಆಮೇಲೆ ಹೆಚ್ಚಾಗಿ ಜವಾಬ್ದಾರಿ ಬಂದಾಗ ಎಷ್ಟು ಜವಾಬ್ದಾರಿ ಬಂತು ಅಷ್ಟೇ ಕಷ್ಟಗಳು ಜಾಸ್ತಿ ಆಗುತ್ತೆ. ತುಂಬಾ ಕಷ್ಟಗಳಾಗುತ್ತೆ, ಅವಮಾನಗಳಾಗುತ್ತೆ, ಅನಾರೋಗ್ಯ ಆಗುತ್ತೆ. ಪ್ರತಿಯೊಂದು ಸಮಸ್ಯೆಗಳಿಗೆ ನಾನು ದೇವರ ಹತ್ರ ಹೋಗ್ತಾ ಇದ್ದೆ. ಆಮೇಲೆ ಇಲ್ಲಿ ನಮ್ಮ ಮಠಗಳಲ್ಲಿ ಇರುತ್ತೆ, ಮಠಗಳಾಗ್ಲಿ ದೇವಸ್ಥಾನಗಳಲ್ಲಾಗ್ಲಿ ಅಲ್ಲೆಲ್ಲ ಹೋಗಿ ನನ್ನ ಪರಿಹಾರಕ್ಕೆ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ. ಧರ್ಮಸ್ಥಳ ಮಂಜುನಾಥಿಗೆ ಎಷ್ಟೋ ಸಲ ಹೋಗ್ತಾ ಇದ್ದೆ ನಾನು. ಆಮೇಲೆ ಶಿರಡಿ ಸಾಯಿಬಾಬಾ ಎಲ್ಲೇ ಇರ್ಲಿ, ಯಾವ ಏರಿಯಾದಲ್ಲಿ ಇರ್ಲಿ, ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಂಗೆ ಒಂಥರ ಸಮಾಧಾನ ಆಗ್ತಾ ಇತ್ತು. ಆದ್ರೆ ನನ್ನ ಸಮಸ್ಯೆಗಳಿಗೆ ಮಾತ್ರ ಕಡಿಮೆ ಆಗ್ಲಿಲ್ಲ. ಸಿಕ್ಕಾಪಟ್ಟೆ ದಿನ ದಿನ ಕಳೆದಂಗೆಲ್ಲ ಸಮಸ್ಯೆ ಹೆಚ್ಚಾಯ್ತು ವಿನಃ ಸಮಸ್ಯೆ ಪರಿಹಾರ ಯಾವುದು ಸಿಗಲ್ಲ. ನನ್ನ ಸಮಸ್ಯೆಗೆ, ದುಃಖಕ್ಕೆ, ನನ್ನ ಪ್ರಾಬ್ಲಮ್ಗೆ ಪ್ರತಿ ಒಂದು ಒಬ್ಬರನ್ನ ನಾನು ಕೇಳಿದಾಗನು ನನಗೆ ಸರಿಯಾದ ಆನ್ಸರ್ ಕೊಟ್ಟಿಲ್ಲ, ಸಿಕ್ಕಿಲ್ಲ ಕೂಡ. ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ರು. ಆ ತರ ಪೂಜೆ ಮಾಡಿದ್ರು ನನಗೆ ಸಮಸ್ಯೆ ಪರಿಹಾರ ಆಗ್ಲಿಲ್ಲ.
ಆದ್ರೆ ಧ್ಯಾನ ಅಂಬುದು ನನಗೆ ಇನ್ನೂ ಗೊತ್ತಿರ್ಲಿಲ್ಲ. ಎಲ್ಲಿ ಹೋದ್ರು ದೇವಸ್ಥಾನಕ್ಕೆ ಹೋದ್ರು ಪರಿಹಾರ ಆಗುತ್ತೆ ಅಂತ. ಎಷ್ಟೇ ದೇವಸ್ಥಾನಕ್ಕೆ ಹೋದ್ರು ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿಲ್ಲ. ಫೈನಲ್ ಆಗಿ ಇನ್ನೇನು ಫೈನಲ್ ಆಗಿ ಅಂತ ಅಂದಾಗ ತುಂಬಾ ಪ್ರಾಬ್ಲಮ್ ಆಯ್ತು. ಜೀವನ ಸಾಕು ಅಂತ ಅನ್ಸ್ಬಿಡ್ತು ಜೀವನ. ಯಾಕಂದ್ರೆ ಇನ್ನೂ ಆ ಬೇಕಾದಷ್ಟು ವಯಸ್ಸಿತ್ತು ನನಗೆ. ಈಗಲೇ ತುಂಬಾ ತುಂಬಾ ಕಷ್ಟಗಳೆಲ್ಲ ನೋಡಿದೆ, ದುಃಖಗಳನ್ನು ನೋಡಿದ್ದೀನಿ, ಅವಮಾನ ನೋಡಿದ್ದೀನಿ. ಬದುಕ್ಬೇಕು ಅಂಬೋದು ನನ್ನಲ್ಲಿ ಹೋಗ್ಬಿಡ್ತು. ಬದುಕಲೇಬಾರ್ದು ಎಂಬ ಒಂದು ನಿರ್ಧಾರಕ್ಕೆ ಬಂದು ಅಷ್ಟು ಸಮಸ್ಯೆಗಳು ಮನೆಯಲ್ಲಿ ಬಂದರೂ ಸಮಸ್ಯೆ. ನೆಮ್ಮದಿ ಇಲ್ಲ ನನಗೆ, ಯಾವುದಕ್ಕೂ ನೆಮ್ಮದಿ ಇಲ್ಲನೆ. ಯಾವುದಕ್ಕೂ ಮನೆಯಲ್ಲಿ ಸಹಕಾರಗಳು ಸಿಗಲಿಲ್ಲ ನನಗೆ. ಯಾರು ನನಗೆ ಗೈಡೆನ್ಸ್ ಹೇಳಲಿಕ್ಕೆ ನನ್ನ ಮುಂದೆ ಬರಲಿಲ್ಲ. ನನ್ನನ್ನು ನಾನೇ ಗೈಡೆನ್ಸ್ ತಗೋಬೇಕು, ನನ್ನನ್ನು ನಾನು ಸುಧಾರಿಸ್ಕೋಬೇಕು, ನನ್ನನ್ನು ನಾನೇ ಪರಿಹಾರ ಮಾಡ್ಕೊಳ್ಬೇಕು, ನನ್ನನ್ನ ದುಃಖ ನಾನೇ ನೋಡ್ಕೋಬೇಕು. ಆ ತರ ಪರಿಸ್ಥಿತಿಯಲ್ಲಿ ನಾನು ಒನ್ ಫೈನಲ್ ಡೇ, ಅದು 2012 ಏಪ್ರಿಲ್ ಮೇ ತಿಂಗಳಂತ ಅನ್ಸುತ್ತೆ. ಮೇ 24-22 ಡೇಟ್ ಅಲ್ಲಿ 2012 ಅಲ್ಲಿ ಒಂದಿನ ಇದೇ ತರ ಸಾಯಂಕಾಲ ಒಂದು 6 ಗಂಟೆ 7 ಗಂಟೆ ಮೇಲೆ ನಾನು ಸೂಸೈಡ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಾನು ಬೆಂಗಳೂರಿನಲ್ಲಿ ಇದ್ನೆಲ್ಲ. ಅಲ್ಲಿಂದ ನಾನು ಕನಕಪುರ ರೋಡ್ ಅಂತ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾನು ಸೂಸೈಡ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಮಾಡ್ಕೊಂತೀನಿ. ಕನಕಾಪುರ ರೋಡ್ ಅಲ್ಲಿ ಒಂದು ನೈಸ್ ರೋಡ್ ಅಂತ ಬರುತ್ತೆ, ತುಂಬಾ ಹೈವೇ ರೋಡ್ ಅದು. ಆ ಒಂದು ಹೈವೇ ರೋಡ್ ಅಲ್ಲಿ ಬೈಕ್ ಹಾಕೊಂಡು ಹೋದ್ರಿಗೇನೆ ಆಕ್ಸಿಡೆಂಟ್ ಆಗಿ ಆನ್ ದಿ ಸ್ಪಾಟ್ ಡೆತ್ ಆಗುತ್ತೆ ಅಂತ ಒಂದು ಪ್ಲೇಸ್ ನನಗೆ ಗೊತ್ತಿತ್ತು. ತಿಂಗಳ ಒಂದು 3-4 ತರ ನಡೀತಾ ಇತ್ತು ಆ ಪ್ಲೇಸ್ ಅಲ್ಲಿ. ನಾನು ಕೂಡ ಅದೇ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ಸಾಯ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೋಗ್ತೀನಿ. ನಿರ್ಧಾರ ಮಾಡಿಬಿಟ್ಟು ನನ್ನ ಜೀವನ ಸಾಕು, ಇಲ್ಲಿಗೆ ಮುಕ್ತಾಯ ಮಾಡ್ಕೊಂಬೋಣ. ಯಾಕಂದ್ರೆ ಜೀವನ ತುಂಬಾ ಇದೆ, ಏನು ನೋಡ್ಲಾರ್ಲಂತ ಟೈಮಲ್ಲಿ ಇಷ್ಟು ಕಷ್ಟ ಇದೆ, ಮುಂದೆ ನನಗೆ ಎಷ್ಟೆಲ್ಲ ಕಷ್ಟ ಬರ್ಬೋದೆಂಬ ಒಂದು ನಿರ್ಧಾರ ಮಾಡಿಕೊಂಡು ನನ್ನ ದುಃಖಕ್ಕೆ ನಾನೇ ಸಮಾಧಾನ ಇಟ್ಕೊಂಡು ನಾನು ಸೂಸೈಡ್ಗೆ ಹೋಗ್ತೀನಿ. ಅದೇ ಟೈಮಲ್ಲಿ ಹೋಗ್ಬೇಕಂತ ಟೈಮಲ್ಲಿ ಆಲ್ರೆಡಿ ಅರ್ಧ ದಾರಿ ಹೋಗ್ಬಿಟ್ಟಿದ್ದೀನಿ. ಇನ್ನೇನು ನೈಸ್ ರೋಡ್ ಹತ್ತಿ ಹೋಗಿದ್ದೀನಿ. ಆ ಪ್ಲೇಸಿಗೆ ಆ ಸ್ಪಾಟಿಗೆ ಹೋಗ್ಬೇಕು. ಇನ್ನ 2-3 ಕಿಲೋಮೀಟರ್ ಇದೆ. ಅಷ್ಟರೊಳಗೆ ನನಗೊಂದು ಫೋನ್ ಬಂತು ಬಳ್ಳಾರಿಯಿಂದ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡ್ತಾರೆ. ಅವ್ರ ಹತ್ರ ನಾನು ಫೋನ್ ಮಾಡಿದ ತಕ್ಷಣ ನನ್ನ ಸಮಸ್ಯೆಗಳೆಲ್ಲ ಹೇಳ್ತಾ ಅಳ್ಕೊಂಡಿರ್ತೀನಿ. ತುಂಬಾ ಕಷ್ಟಗಳಿದೆ, ಇದು ಸರಿ ಪರಿಹಾರ ಮಾಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ನನ್ನ ಜೀವನ ಮುಕ್ತಾಯ ಮಾಡ್ಕೋಬೇಕಂತ ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳುವಾಗ ಅವ್ರು ಏನೋ ಡೈವರ್ಟ್ ಮಾಡ್ಬಿಟ್ಟು ನನ್ನನ್ನು ಅಲ್ಲಿಂದ ಒಂದು ನಾನೇನು ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ನೋ ಅಲ್ಲಿಂದ ವಾಪಸ್ ಕರ್ಕೊಂಬಂದ ಮೇಲೆ ನನ್ಗೆ 2-3 ದಿನ ಆದ್ಮೇಲೆ ಅದನ್ನು ಮರ್ತ್ಬಿಟ್ಟೆ ನಾನು. ಆದ್ರೂ ತಲೆಯಲ್ಲಿ ಹಾಗೆ ಓಡ್ತಾ ಇತ್ತು ಪ್ರಾಬ್ಲಮ್ಸ್. ಕೊನೆಗೆ ನಾನು ಬೆಂಗಳೂರಿಂದ ಬಳ್ಳಾರಿ ಬರ್ಬೇಕಾಯ್ತು. ಬಂದಾಗ ಬರ್ಬೇಕು ಕಾರಣ ಏನಂತಂದ್ರೆ ನನ್ನ ಸಾಕಿ ಬೆಳೆಸಿದಂತ ನನ್ನ ತಾಯಿ ಮತ್ತೆ ಅಂತ ಹೇಳ್ಬೋದು, ನನ್ನ ಅಕ್ಕ, ನನ್ನ ಸ್ವಂತ ಅಕ್ಕ. ಅವರು ಬಾಡಿ ವಿಕೆಟ್ ಮಾಡ್ತಾರೆ. ಅವರು ಮೆಡಿಟೇಟರ್, ಧ್ಯಾನ ಮಾಡ್ತಾ ಇರ್ತಾರೆ. ಅವರು ನನಗೆ 3 ವರ್ಷದಿಂದ ನನ್ನ ಪ್ರಾಬ್ಲಮ್ ನೋಡಿ, ನನ್ನ ಕಷ್ಟಗಳು ನೋಡಿ, ನೀನ್ ಧ್ಯಾನ ಮಾಡು, ನಿನಗೆಲ್ಲ ಪರಿಹಾರ ಆಗುತ್ತೆ, ಪರಿಹಾರ ಸಿಗುತ್ತೆ, ನಿನಗೆ ಧ್ಯಾನ ಮಾಡೋದು ನೀನ್ ಚೆನ್ನಾಗಿರ್ತೀಯ, ಆರೋಗ್ಯ ಇರ್ತೀಯ, ನಿನ್ಗೇನ್ ಸಮಸ್ಯೆ ಬರಲ್ಲ, ನೀನ್ ಧ್ಯಾನ ಮಾಡು ಅಂತ ಹೇಳ್ತಾರೆ. ಆದ್ರೆ ಆ ಮಾತು ನನಗೆ ಅಕ್ಕ ಹೇಳುವಂತ ಮಾತು ನನ್ಗೆ ಕೇಳ್ತಾ ಇಲ್ಲ. ಎಷ್ಟೇ ಸಮಸ್ಯೆಗಳಿಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನನಗೆ ಪರಿಹಾರ ಆಗುತ್ತೆ. ನಾನು ಎಷ್ಟೇ ದೇವಸ್ಥಾನ ಹೋಗಿದ್ದೀನಿ, ಎಷ್ಟೋ ಸ್ವಾಮಿಗಳ ಹತ್ರ ಹೋಗಿದ್ದೀನಿ, ಎಷ್ಟೋ ಮಠಗಳಿಗೆ ಹೋಗಿದ್ದೀನಿ. ಎಲ್ಲ ಪರಿಹಾರ ಅಂತ ಕೇಳ್ಕೊಂಡ್ ಬಂದ್ರು ಅವರು ಪರಿಹಾರ ಆಗ್ಲಂತದ್ದು ನಾನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಸಿಗುತ್ತಾ ಅಂತ ಈ ತರ ಒಂದು ನಮ್ಮ ಅಕ್ಕ ಹತ್ರ ಕ್ವಶನ್ ಕೇಳ್ತೀನಿ. ಇಲ್ಲ, ನೀನ್ ಮಾಡು ಅಂತ ಅವ್ರು ನನಗೆ 3 ವರ್ಷ ಹೇಳ್ತಾ ಬಂದ್ರು. ಅವ್ರಿಗೆ ಹೇಳಿದ್ರು ಜಸ್ಟ್ ಒಂದು 5 ಮಿನಿಟ್ ಕುಂತ್ಕೊಳಕ್ ಆಗಿಲ್ಲ. ಒಂದು ಫೈನಲ್ ಡೇ ಅವರು ಕೂಡ ಬಾಡಿ ವಿಕೆಟ್ ಮಾಡಿ ಹೋಗ್ತಾರೆ. ಅವರು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನಾನೇ ಮಾಡ್ಬೇಕಾಗತ್ತು. ಯಾಕಂದ್ರೆ ನಾನು ಒಂದು ದತ್ತು ಮಗನಾಗಿದ್ದೆ ನನ್ನ ಅಕ್ಕನ ಹತ್ರ. ಆ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸಿದ ಮೇಲೆ ನನ್ನ ಅಕ್ಕ ಸ್ನೇಹಿತೆ ಅನ್ನಪೂರ್ಣಮ್ಮ ಅಂತ ಬಳ್ಳಾರಿಯಲ್ಲಿ ಈಗಲೂ ಇದ್ದಾರೆ. ಅವರು ನಮ್ಮ ಅಕ್ಕನ ಸ್ನೇಹಿತರು ಅನ್ನಪೂರ್ಣಮ್ಮ ಅಂತ. ಯಾವಾಗ ನಮ್ಮ ಅಕ್ಕ ತೀರ್ಕೊಂಡಾಗ ಏನೆಲ್ಲ ಕಾರ್ಯಕ್ರಮ ನಡೀತಾ ಇತ್ತು ಅವಾಗ ಅವ್ರ ಮನೆಗೆ ಬರ್ತಾ ಇದ್ರು, ಹೋಗ್ತಾ ಇದ್ರು. ಆಗ ಅವ್ರು ನನಗೆ ಪರಿಚಯ ಆಗುತ್ತೆ. ಅಲ್ಲಿವರೆಗೆ ನಾನು ನೋಡಿರ್ಲಿಲ್ಲ. ಸೊ ಆ ಪರಿಚಯ ಆದಾಗ
ವಿರೂಪಾಕ್ಷ ನೀ ಧ್ಯಾನ ಮಾಡು, ನೀನು ನಿಮ್ಮ ಅಕ್ಕ ನಿಮ್ ಬಗ್ಗೆ ಎಲ್ಲ ಹೇಳಿದಾಳೆ, ನೀ ಎಲ್ಲ ನನಗೆ ಗೊತ್ತಿದೆ, ನೀ ಧ್ಯಾನ ಮಾಡು, ನೀನ್ ಸರಿ ಹೋಗ್ತೀಯಾ ಅಂತ ಹೇಳಿ. ಅಕ್ಕ ನಮ್ಮ ಅಕ್ಕ 3 ವರ್ಷ ಹೇಳಿದ್ರು ನಾನು ಧ್ಯಾನ ಮಾಡಿಲ್ಲ. ಧ್ಯಾನ ಮಾಡೋದು ನನ್ ಪರಿಹಾರ ಆಗುತ್ತಂತ ನನ್ಗೆ ಈಗಲೂ ನಂಬಿಕಿಲ್ಲ. ಇಲ್ಲ, ಹಾಗೆ ಆಗುತ್ತೆ ಡೆಫಿನೆಟ್ಲಿ, ನೀನ್ ಮಾಡು ಅಂತ ಹೇಳ್ತಾರೆ. ನನಗೆ 2 ತಿಂಗಳು ಅವರು ಡೈಲಿ ಫೋನ್ ಮಾಡೋದು, ಇಲ್ಲ ನಮ್ಮ ಮನೆಗೆ ಬರೋದು, ಹೇಳೋದು ಹೇಳ್ತಾ ಇರ್ತಾಳೆ. ಆದ್ರೂ ನನ್ಗೆ ಕೇಳಲ್ಲ. ಒಂದಿನ ಫೈನಲ್ ಆಗಿ ಅವರು ಅವ್ರ ಮನೆಗೆ ನನ್ನನ್ನು ಕರೀತಾರೆ. ಏನಕ್ಕಾಗಿ, ಒಂದು ಟಿಫನ್ ಮಾಡಕ್ ಬಾ ಅಂತೇಳಿ. ಅವ್ರ ಮನೆಗೆ ಹೋದಾಗ ಮೇಲೆ ಒಂದು ಪಿರಮಿಡ್ ಹಾಕಿರ್ತಾರೆ. 2x2 ಪಿರಮಿಡ್ ಅಂತ ಹೇಳ್ತೀವಿ. ಹ್ಯಾಂಗಿಂಗ್ ಪಿರಮಿಡ್ ಮೇಲೆ ಹಾಕಿರ್ತಾರೆ. ಅದ್ರ ಕೆಳಗಡೆ ಸೋಫಾ ಮತ್ತೆ ಕುತ್ಕೊಳ್ಳೋಕೆ ವ್ಯವಸ್ಥೆ ಇದೆ. ಅದೇ ಟೈಮಲ್ಲಿ ಅವರು ಟಿವಿನಲ್ಲಿ ಏನ್ ಹೇಳ್ತಾರೆ, VCD ಅಂತ ಹೇಳ್ತಾರೆ, ಅವಾಗೆಲ್ಲ VCD ಅಂತ ಬರ್ತಾ ಇತ್ತು. ಆ ಪ್ಲೇ ಮಾಡಿದ್ರೆ ಒಂದು ಪತ್ರಿ ಸರ್ದ ವಿಡಿಯೋ ಅವತ್ತೇ ಫಸ್ಟ್ ನೋಡ್ತೀನಿ. ಫಸ್ಟ್ ನೋಡಿದಾಗ ನನಗೆ ತೆಲುಗು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು, ಮಾತಾಡಕ್ಕೂ ಬರ್ತಾ ಇತ್ತು. ಅವರು ಪತ್ರಿ ಸರ್ ಅದು ವಿಡಿಯೋದಲ್ಲಿ ಮಾತಾಡ್ತಾರೆ. ಏನಂದ್ರೆ ಮಾತಾಡ್ತಾರೆ ಅಂದ್ರೆ, ನಾನು ಮುಖ್ಯಮಂತ್ರಿ ಇದ್ದೀನಿ, ನಾನು ಪ್ರೈಮ್ ಮಿನಿಸ್ಟರ್ ಇದ್ದೀನಿ, ನಾನು ದೊಡ್ಡ ಉದ್ಯೋಗದಲ್ಲಿದ್ದೀನಿ, ನನಗೆ ಧ್ಯಾನ ಮಾಡೋದು ಅವಶ್ಯಕತೆ ಏನಿಲ್ಲ, ನಾನು ಸೇವೆ ಮಾಡೋದು ಸಾಕು ಅಂತಂದು ಆ ಆ ಹೇಳ್ತಾ ಇರ್ತಾರೆ ಅವರು. ಆದ್ರೆ ಪತ್ರಿ ಸರ್ ಏನ್ ಹೇಳ್ತಾರೆ, ನೀನು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ, ನೀನು ಚೀಫ್ ಮಿನಿಸ್ಟರ್ ಆದ್ರೂ ಆಗು, ಪ್ರೈಮ್ ಮಿನಿಸ್ಟರ್ ಆದ್ರೂ ಆಗು, ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡಿದ್ರೆ ಮಾತ್ರ ನಿನಗೆ ಮೋಕ್ಷ ಮುಕ್ತಿ ಸಿಗುತ್ತೆ. ಧ್ಯಾನ ಮಾಡಿಲ್ಲ ಅಂದ್ರೆ ಏನು ಸಿಗಲ್ಲ. ಧ್ಯಾನ ಮಾಡಿದ್ರೆ ನಿನ್ನ ಜೀವನ ಕಂಪ್ಲೀಟ್ ಆಗುತ್ತೆ. ಧ್ಯಾನ ಮಾಡಿ ಅಂದ್ರೆ ಇನ್ಕಂಪ್ಲೀಟ್, ನೀನು ಎಷ್ಟೇ ದೊಡ್ಡ ಉದ್ಯೋಗದಲ್ಲಿ ಇದ್ರು ಅಂತ ಅವರು ಪತ್ರಿ ಸರ್ ತೆಲುಗಲ್ಲಿ ಹೇಳ್ತಾ ಇರ್ತಾರೆ. ಅದನ್ನ ನನಗೆ ಸ್ವಲ್ಪ ಅರ್ಥ ಆಯ್ತು, ಓಕೆ ಅಂತ. ಅರ್ಥ ಆದಾಗ ಆ ಧ್ಯಾನ ಮಾಡಿಲ್ಲ ಅಂತಂದ್ರೆ ನರಕದ ಜೀವನ, ಧ್ಯಾನ ಮಾಡಿದ್ರೆ ಸ್ವರ್ಗ ಜೀವನ ಅಂತ ಹೇಳ್ತಾರೆ. ಈ ಒಂದು ಪಾಯಿಂಟ್ ನನಗೆ ಮನಸ್ಸಲ್ಲಿ ಕುತ್ಕೊಳ್ಳುತ್ತೆ. ಅಷ್ಟೊಳಗೆ ಆ ವಿಡಿಯೋ, ಪತ್ರಿ ಸರ್ ಮಾತಾಡೋ ವಿಡಿಯೋ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಡುತ್ತೆ. ಅಷ್ಟೊಳಗೆ ನನಗೆ ಧ್ಯಾನ ಪರಿಚಯ ಮಾಡಿದಂತ ಅನ್ನಪೂರ್ಣಮ್ಮ ಅವರು ಬಂದು, ಇದೇ ತರ ಅವರೇ ಪತ್ರಿ ಸರ್ ಏನ್ ಮಾತಾಡಿರಲ್ಲ, ಅವ್ರು ಹೇಳ್ಕೊಟ್ಟಂಗೆ ನಾನು ಹೇಳ್ತೀನಿ, ನೀನ್ ಧ್ಯಾನಕ್ಕೆ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಅವರು ಆ ಟೈಮಲ್ಲಿ ನನಗೆ ಧ್ಯಾನ ಮಾಡೋ ವಿಧಾನ ನಮ್ಮ ಅಕ್ಕ ಹೇಳಿದ್ರು ಆಗ್ಲೇ, ಅದಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಅವತ್ತು ಪತ್ರಿ ಸರ್ ವಿಡಿಯೋ ನೋಡಿ ಅನ್ನಪೂರ್ಣಮ್ಮ ಅವರ ಮನೆಗೆ ಹೋಗಿ ಅಲ್ಲಿ ಕುತ್ಕೊಂಡಾಗ, ನಾನು ಕುತ್ಕೊಂಡ ಪ್ಲೇಸ್ ಅಲ್ಲಿ ಮೇಲೆ ಒಂದು ಪಿರಮಿಡ್ ಇರುತ್ತೆ, 2x2 ಪಿರಮಿಡ್, ಅದ್ರ ಕೆಳಗೆ ಕುತ್ಕೊಂಡೆ ನಾನು. ಕುತ್ಕೊಂಡ ತಕ್ಷಣ ಅವ್ರು ಧ್ಯಾನಕ್ಕೆ ಕುಂದಿಸ್ತೀನಿ. ನನಗೆ ಕಣ್ಮುಚ್ಕೋ, ಶ್ವಾಸದ ಮೇಲೆ ಧ್ಯಾಸ ಇಡು, ಕೈ ಲಾಕ್ ಮಾಡು, ಸುಮ್ಮನೆ ಆರಾಮಾಗಿ ಕುತ್ಕೊಂಡ್ಬಿಡು, ನಾನು ಓಕೆ ಅಂತ ಹೇಳೋವಾಗ ನೀನ್ ಕಣ್ ತೆಗಿಬಾರ್ದು ಅಂತ ಹೇಳಿದ್ರು. ಅಷ್ಟೇ ಹೇಳಿದ್ರು. ಅದೇ ತರ ನಾನು ಕುತ್ಕೊಂಡಾಗ ಎಷ್ಟು ಸಮಸ್ಯೆಗಳಿಗೆ ನಾನು ಬಳಲ್ತಾ ಇದ್ನು. ಆ ಒಂದು 40 ನಿಮಿಷ ಕುತ್ಕೊಂಡಿದ್ದೆ ನಾನು. 40 ನಿಮಿಷ ಕುತ್ಕೊಂಡ್ರು ನನಗೆ 40 ನಿಮಿಷ ಕುತ್ಕೊಂಡಿ ಅಂತ ಅನಿಸ್ತೇ ಇಲ್ಲ. 40 ನಿಮಿಷ ಆದ್ಮೇಲೆ ಅವರು ಅನ್ನಪೂರ್ಣಮ್ಮ ಅವರು ಓಕೆ ವಿರೂಪಾಕ್ಷ ಅಂತ ಹೇಳಿದ್ರು ನನಗೆ. ಓಕೆ ಅಂದಾಗ ಆ ಕೈ ಕಣ್ಣುಗಳು ಕಣ್ಮೇಲೆ ಇಟ್ಕೊಂಡು ಇದೆಲ್ಲ ಹೇಳ್ತಾ ಇದ್ರು. ಅವಾಗ ಹೇಳಿದಾಗ ನೋಡಿದಾಗ ನನ್ನ ಲೈಫ್ ಚೇಂಜ್ ಆಗುತ್ತೆ. ಎಷ್ಟು ಚೇಂಜ್ ಆಗಿತ್ತಂದ್ರೆ, ಎಷ್ಟು ಸಮಸ್ಯೆಗಳು ಇಟ್ಕೊಂಡಿದ್ನೋ ಅವೆಲ್ಲ ಸಮಸ್ಯೆ ಇಲ್ಲ ತರ ಆಗೋಗ್ಬಿಡ್ತು. ಆಮೇಲೆ 40 ನಿಮಿಷ ನಾನು ಧ್ಯಾನಕ್ಕೆ ಕೂತ್ಕೊಂಡ್ರು, ಕೇವಲ ಒಂದು 3 ನಿಮಿಷ 4 ನಿಮಿಷ ಕೂತ್ಕೊಂಡ ತರ ಆ ತರ ಅನಿಸ್ತು ನನಗೆ. ಆಗ ನಮ್ಗೆ ಅವ್ರಿಗೆ ಕೇಳಿದ್ರು ಏನೆಲ್ಲ ಆಯ್ತು ಅಂತ. ನನಗೆ ಈ ತರ ಎಲ್ಲ ಚೇಂಜಸ್ ಆಯ್ತು, ಆಮೇಲೆ ನನ್ಗೇನಿಲ್ಲ, ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅನಿಸ್ತದೆ ಈಗ, ಮಾಡ್ತೀನಿ ಅಂತ ಹೇಳಿದೆ. ಅವತ್ತು ಹುಣ್ಣಿಮೆ ದಿನ. ಅವತ್ತು ಓಕೆ, ಇವತ್ತು ಹುಣ್ಣಿಮೆ ದಿನ ಇದೆ, ಇವತ್ತಿಂದ ನೀನ್ ಧ್ಯಾನ ಮಾಡು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ನನ್ನ ದೇಹದಲ್ಲಿ ಏನೋ ಎಲ್ಲ ಕಮ್ಮಿ ಆಯ್ತು, ಏನೆಲ್ಲ ಟೋಟಲಿ ವಾಶ್ ಔಟ್ ಆಗ್ಬಿಡ್ತು. ನನ್ನ ಪ್ರಾಬ್ಲಮ್ಸ್ ಇಲ್ಲ, ದುಃಖ ಇಲ್ಲ, ಅವಮಾನ ಇಲ್ಲ, ಏನಿಲ್ಲ. ಮತ್ತೆ ನನಗೆ ಬರ್ತಾ ಇತ್ತು ಅಂದ್ರೆ ಮತ್ತೆ ಪುನಃ ಜನ್ಮ ಸಿಕ್ಕಂಗಾಯ್ತು ನನಗೆ. 40 ನಿಮಿಷ ಧ್ಯಾನದಲ್ಲಿ. ಅದಾದ ಮೇಲೆ ಅದೇ ದಿನ ಹುಣ್ಣಿಮೆ ದಿನ ಪತಂಜಲಿ ಪಿರಮಿಡ್ ಧ್ಯಾನ ಕೇಂದ್ರ, ಕರ್ನಾಟಕದಲ್ಲಿ ಫಸ್ಟ್ ಪಿರಮಿಡ್ ಇನ್ ಬಳ್ಳಾರಿಯಲ್ಲಿ ಅದಾಗಿರೋದು. ಆ ಪಿರಮಿಡ್ಗೆ ಮತ್ತೆ ನೈಟ್ ಹುಣ್ಣಿಮೆ ದಿನ ಹೋಗ್ತೀವಿ, ನಾನು ನಮ್ಮ ಮನೆಯವರು ಹೋಗ್ತೀವಿ. ಧ್ಯಾನಕ್ಕೆ ಕೂತ್ಕೊಂಡಾಗ ಅಲ್ಲಿ ತುಂಬಾ ಪರಿವರ್ತನೆ. ಅಲ್ಲಿಂದ ನನ್ನ ಧ್ಯಾನ ಪ್ರಾರಂಭ ಆಯ್ತು. ನೀವು ನಿಮ್ಮ ಅಕ್ಕನಿಂದ ಫಸ್ಟ್ ಧ್ಯಾನಕ್ಕೆ ಬಂದ್ರಿ, ಆಮೇಲೆ ನಾಗರತ್ನ ಮೇಡಮ್ ಅವ್ರಿಂದ ಧ್ಯಾನಕ್ಕೆ ಬಂದ್ರಿ ಅಂತ ತಿಳಿಸಿಕೊಟ್ಟು ಸರ್, ತುಂಬಾ ಅದ್ಭುತವಾಗಿದೆ. ನಿಮ್ಮ ಬಾಲ್ಯದ ಜೀವನ ಹೇಗಿದೆ ಅಂದ್ರೆ, ನೀವು ಒಬ್ಬ
ಅದ್ಭುತವಾದ ಮೆಡಿಟೇಟರ್ ಆಗಿ ಹೊರ ಹೊಮ್ಮೋದಕ್ಕೆ ಏನೇನ್ ಬೇಸ್ಮೆಂಟ್ ಇರ್ಬೇಕು ಅದನ್ನೆಲ್ಲ ನಿಮ್ಮ ಬಾಲ್ಯದಲ್ಲಿ ನಾವು ನೋಡ್ತಾ ಇದೀವಿ. ಸೂಸೈಡ್ ಮಾಡ್ಕೊಳ್ಳಿಕ್ಕೂ ಹೋದವರು ಎಷ್ಟು ಅದ್ಭುತವಾದ ಜೀವನವನ್ನ ರೂಪಿಸ್ಕೊಳ್ಳುವಂತಹ ಮಟ್ಟಕ್ಕೆ ನೀವು ಏರಿದ್ರಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ನೀವು ಪತ್ರಿಜಿ ಅವ್ರನ್ನ ಫಸ್ಟ್ ಟೈಮ್ ನೀವು ಯಾವಾಗ ಭೇಟಿ ಆದ್ರಿ ಸರ್? ಆ ಗೋಲ್ಡನ್ ಮೂಮೆಂಟ್ ಅನುಭವ ಯಾವ ರೀತಿ ಆಗಿತ್ತು ಅನ್ನೋದನ್ನ ತಿಳಿಸ್ಬೋದು ಸರ್? ಎಸ್ ಮೇಡಮ್, ಒಳ್ಳೆ ಕ್ವಶನ್. ನಾನು ಆಗ್ತಾನೆ ಧ್ಯಾನಕ್ಕೆ ಬಂದಿದ್ದೆ. ನಾನು ಕರೆಕ್ಟ್ ಆಗಿ ಏಪ್ರಿಲ್, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ನಾನು ಧ್ಯಾನಕ್ಕೆ ಬಂದೆ. ನಾನು ಎಲ್ಲವರಿಗೂ ವಿಡಿಯೋದಲ್ಲಿ ಪತ್ರಿ ಸರ್ ನೋಡಿದ್ದೆ, ಫಿಸಿಕಲ್ ಆಗಿ ನೋಡಿರ್ಲಿಲ್ಲ. ನೋಡ್ಬೇಕೆಂಬುದು ಆಸೆನೇ ಇತ್ತು. ಆಮೇಲೆ ಅದೇ ಟೈಮಲ್ಲಿ ಧ್ಯಾನ ಕಸ್ತೂರಿ ಹೆಚ್ಚಾಗಿ ಓದ್ತಾ ಇದ್ದೆ. ಕೆಲವೊಂದು ಪುಸ್ತಕಗಳು ತಂದು ಕೊಡ್ತಾ ಇದ್ರು, ನಾನು ಓದ್ತಾ ಇದ್ದೆ. ಪತ್ರಿಜಿ ಸರ್ ನೋಡ್ಬೇಕಂತ ಹೇಳ್ಬಿಟ್ಟು ನಾನು ಬಳ್ಳಾರಿಯಿಂದ ನಂದು ಹಳೆ ಬೈಕ್ ಇತ್ತು, ಒಂದು ಹಳೆ ಗಾಡಿ, ಅಂದ್ರೆ ತುಂಬಾ ಹಳೆ ಗಾಡಿನ ಅದು. ನಾನು ನಮ್ಮ ಮನೆಯವರು ಆ ಗಾಡಿನಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತೀವಿ. ಅವತ್ತು ಅಕ್ಟೋಬರ್ 1ನೇ ತಾರೀಕು ಗಾಂಧಿ ಜಯಂತಿ ಕೂಡ. 2012 ಗಾಂಧಿ ಜಯಂತಿ ದಿನ ನಾನು ಪತ್ರಿ ಸಾರ್ ನೋಡ್ಬೇಕಂತ ಹೇಳ್ಬಿಟ್ಟು ಬರ್ತೀನಿ. ಬಳ್ಳಾರಿಯಿಂದ ನಾನು ಬೆಂಗಳೂರಿಗೆ ಪಿರಮಿಡ್ ವ್ಯಾಲಿಗೆ ಬೈಕಲ್ಲಿ ಬರ್ತೀನಿ. ತುಂಬಾ ಹಳೆ ಗಾಡಿ ಅದು, ತುಂಬಾ ಸ್ಪೀಡ್ಗಳು ಹೋಗಲ್ಲ. ಆದ್ರೆ ಆ ಗಾಡಿನಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರು ಬಂದು ನಾವಲ್ಲಿ ಬೆಳಿಗ್ಗೆ 6 ಗಂಟೆಗೆ ಬಳ್ಳಾರಿಯಿಂದ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕಂದ್ರೆ 350 ಕಿಲೋಮೀಟರ್ ಆಗುತ್ತೆ. ಈಗ ಒಂದು 15 ವರ್ಷ ಹಿಂದೆ, ಇದು 14 ವರ್ಷ ಹಿಂದೆ ಅಷ್ಟೊಂದು ರೋಡ್ ಕೂಡ ಈಗಿರುವಂತ ವ್ಯವಸ್ಥಿತವಾಗಿ ರೋಡ್ ಇರ್ಲಿಲ್ಲ. ಅಂತ ಒಂದು ಕಚ್ಚಡ ರೋಡ್ ಅಲ್ಲಿ ನಾವು ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲೇನೆ ಯಾವ ತರ ನಾವು ಬಂದಿವೋ ಗೊತ್ತಿಲ್ಲ. ನಾನು ನಮ್ಮ ಮನೆಯವರು ಒಂದು ಕುಸುಮಕ ವಿಮಾನದಲ್ಲಿ, ಫ್ಲೈಟ್ ಅಲ್ಲಿ ಆ ತರ ಹೋಗ್ತಾ ಇದ್ವಿ ಅನಿಸ್ತಾ ಇತ್ತು. ಆ 2 ವೀಲರ್ ಅಲ್ಲಿ ಬಂದ್ರು ಸಹಿತ ಆ ತರ ಫ್ಲೈಟ್ ಅಲ್ಲಿ ಹೋಗೋ ತರ ನಮ್ಮನ್ನ ಕರ್ಕೊಂಡ್ ಬಂದ್ರು. ಯಾರು ಅಂತ ಗೊತ್ತಿಲ್ಲ, ಆಮೇಲೆ ಅಲ್ಲಿ ಗೊತ್ತಾಗುತ್ತೆ. ಕರ್ಕೊಂಡ್ಬಂದು ಅಲ್ಲಿ ಹೋದಾಗ ಪತ್ರಿ ಸಾರ್ ಇನ್ನು ನೋಡಿಲ್ಲ. ನಾನು ಪಿರಮಿಡ್ ವ್ಯಾಲಿಗೆ ಹೋದ್ವಿ. ಪಿರಮಿಡ್ ವ್ಯಾಲಿ ಕೂಡ ಅದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಬೆಂಗಳೂರಲ್ಲಿ ಇದ್ದು ಸುತ್ತ ನಾನು ಅದು ಪಿರಮಿಡ್ ವ್ಯಾಲಿ ನನಗೆ ಪರಿಚಯ ಇರಲಿಲ್ಲ. ಈ ಧ್ಯಾನಕ್ಕೆ ಬಂದ್ಮೇಲೆ ಅನ್ನಪೂರ್ಣಮ್ಮ ಅವರು ಮತ್ತೆ ನಮ್ಮ ಅಕ್ಕವರು ಅವಾಗವಾಗ ಹೇಳ್ತಾ ಇದ್ರು, ನಾನು ಇವತ್ತೇ ಪಿರಮಿಡ್ ವ್ಯಾಲಿ ನೋಡ್ಬೇಕು, ಪತ್ರಿ ಸಾರ್ ನೋಡ್ಬೇಕು. ಇವತ್ತು ಪತ್ರಿ ಸಾರಿಗೆ ಗಾಂಧಿ ಮಹಾತ್ಮ ಅಂದ್ರೆ ತುಂಬಾ ಇಷ್ಟ. ಆ ಹಾಡುಗಳು ಕೇಳಿದ್ದೆ ನಾನು, ರಘುಪತಿ ರಾಘವ ರಾಘವ ಅದು ಕೇಳಿದಾಗ ನನಗೆ ಇಷ್ಟ ಆಯ್ತು. ಈ ಒಂದು ವಿಶೇಷ ದಿನ ಹೋಗಿ ಅವ್ರು ಮೀಟ್ ಮಾಡ್ಬೇಕು ಅಂತ ನಾನು ಹೋದಾಗ, ನಾನು ಬಳ್ಳಾರಿಯಿಂದ 6 ಗಂಟೆ ಬೆಳಿಗ್ಗೆ ಬಿಟ್ರೆ ನಾನು ಕರೆಕ್ಟ್ ಆಗಿ 12 ಗಂಟೆ 30 ನಿಮಿಷಕ್ಕೆ ಪಿರಮಿಡ್ ವ್ಯಾಲಿನಲ್ಲಿ. ಯಾವುದೇ ಒಂದು ಬೈಕ್ ಆಗಿ, ಯಾವುದೇ ಒಂದು ಕಾರ್ ಆಗ್ಲಿ, ಯಾವುದೇ ಆಗ್ಲಿ, ಒಂದು ಒಳ್ಳೆ ಗಾಡಿ ಕೂಡ ಅಂತ ಬೇಗ ಬರೋಕೆ ಸಾಧ್ಯನೇ ಇಲ್ಲ. ಆದ್ರೆ ನಾನು ಯಾಕೆ ಬಂದಿನೋ ನನಗೆ ಗೊತ್ತಿಲ್ಲ. ಅಷ್ಟು ನೀಟಾಗಿ, ಅಷ್ಟು ಸ್ಪೀಡ್ ಆಗಿ ಒಂದು ಹಳೆ ಬೈಕಲ್ಲಿ ನಾನು ಬಂದಿನಂದ್ರೆ ಇವತ್ತಿಗೂ ನಾನು ನಂಬಕ್ ಆಗ್ತಿಲ್ಲ. ನಾನು ಬಂದಿರೋ ವೇ ಹೇಗಿತ್ತು ಅಂತಂದ್ರೆ, ನಾನು ಫ್ಲೈಟ್ ಅಲ್ಲಿ ಹೋಗೋ ತರ ಇತ್ತು. ಜಸ್ಟ್ ಅಲ್ಲಿ 12 ಗಂಟೆ 30 ನಿಮಿಷಕ್ಕೆ ಹೋಗ್ತೀವಿ. ಹೋದ ತಕ್ಷಣ ಅಲ್ಲಿ ಪತ್ರಿ ಸರ್ ನೋಡಕ್ ಆಗಲಿಲ್ಲ, ಎಲ್ಲಿರ್ತಾರೋ ಗೊತ್ತಿಲ್ಲ ನನಗೆ. ಹಾಗೆ ಊಟ ಮಾಡಿ ಅಂತ ಹೇಳಿದ್ರು. ಆಗ ಅಲ್ಲಿ ಕ್ಯಾಫ್ಟೇರಿಯಾ ಅಂತ ಒಂದು ಏರಿಯಾ ಇದೆ. ಕರೆಕ್ಟ್ ಆಗಿ 3 ಗಂಟೆಗೆ ಪತ್ರಿ ಸರ್ ಮೀಟ್ ಮಾಡೋಕೆ ನನಗೆ ನೋಡೋಕೆ ಅವಕಾಶ ಸಿಗುತ್ತೆ. ಅವರು ಒಂದು ಕೆಳಗಡೆ ಗಿಡದ ಕೆಳಗಡೆ ಕುತ್ಕೊಂಡಿರ್ತಾರೆ. ಅವ್ರ ಹಿಂದೆ ಎಷ್ಟೋ ಜನ ಇರ್ತಾರೆ. ನನಗೂ ಪತ್ರಿ ಸರ್ ಇವರೇ ಅಂತ ಯಾರು ತೋರ್ಸಲಿಲ್ಲ. ಅವ್ರದ್ದು ಫೋಟೋಸ್ ಮತ್ತೆ ವಿಡಿಯೋದಲ್ಲಿ ನೋಡಿದಾಗ, ಧ್ಯಾನ ಕಸ್ತೂರಿಯಲ್ಲಿ ನೋಡಿದಾಗ ಅವ್ರ ಗಡ್ಡ ಮತ್ತೆ ಅವರು ಇರೋ ಒಂದು ವೇಷಭೂಷಣ ನೋಡಿದಾಗ ಅವ್ರ ತರ ಇವ್ರು ಇರ್ಬೇಕಲ್ಲ, ಇವರೇ ಪತ್ರಿ ಸರ್ ಇರ್ಬೋದು ಅಂತ ಹೇಳ್ಬಿಟ್ಟು ಅವಾಗ ನಾನು ಅಲ್ಲಿ ಹೋಗ್ತೀನಿ. ಅವಾಗ ಅಲ್ಲಿ ನಮ್ಮ ಪತ್ರಿಜಿ ಪರ್ಸನಲ್ PA ಮಂಜು ಅಂತ ಹೇಳ್ಬಿಟ್ಟು ನಮ್ಮ ಬಳ್ಳಾರಿ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ. ನಾನು ಬಳ್ಳಾರಿಯಿಂದ ಬಂದಿದ್ದೀನಿ, ಇವರೇನಾ ಪತ್ರಿ ಸರ್? ಅವರೇ ಪತ್ರಿ ಸರ್, ನಂದು ಕೂಡ ಬಳ್ಳಾರಿ ಅಂತ ಅವ್ರು ನನಗೆ ಪರಿಚಯ. ಅವ್ರು ಆಗ ಆ ಟೈಮಲ್ಲಿ ಪತ್ರಿ ಸರ್ ನಾನ್ ನೋಡ್ತಾ ಇದ್ದೀನಿ, ಬಟ್ ನನ್ನ ಪತ್ರಿ ಸರ್ ನೋಡ್ತಾ ಇಲ್ಲ. ಅವ್ರಿಗೇನು ಒಂದು ಒಂದು ಕೈನಲ್ಲಿ ಐಸ್ ಕಪ್ ಇದೆ, ಆ ಐಸ್ ತಿಂತ ಕೆಳಗಡೆ ನೋಡ್ತಾ ಇದ್ದಾರೆ. ನಾವು ಅವ್ರು ನೋಡ್ತಾ ಇದ್ವಿ, ಬಟ್ ನಮ್ಮನ್ನ ಅವ್ರು ನೋಡ್ತಾ ಇಲ್ಲ. ಯಾರು? ಪತ್ರಿ ಸರ್ ನಮ್ಮನ್ನ ನೋಡ್ತಾ ಇಲ್ಲ. ಆಗ ಹತ್ರ ಹೋಗಿ, ಸರ್ ನಿಮ್ಮನ್ನ ನೋಡ್ಬೇಕಂತ ಬಳ್ಳಾರಿಯಿಂದ ನಾನು ಬೈಕ್ ಹಾಕೊಂಡು ಬಂದಿದ್ದೀನಿ. ಅಲ್ಲಿಂದ ಜಸ್ಟ್ ನಾನು
12ವರೆಗೆ ಇಲ್ಲಿ ಇದ್ದೀನಿ ಸರ್, ನೋಡ್ಬೇಕಂತ ಆಸೆಯಿಂದ ಬಳ್ಳಾರಿಯಿಂದ ಬೈಕ್ ಹಾಕೊಂಡು ಬಂದಿದ್ದೀನಿ ಅಂತ ಹೇಳಿದೆ. ಅವಾಗ ಹಿಂಗೆ ಹೇಳ್ತಾ ಹೇಳ್ತಾ ಅವ್ರೇನು ಕೆಳಗಡೆ ನೋಡ್ತಾ ಇದ್ರು, ನಿಧಾನವಾಗಿ ನನ್ನ ನೋಡ್ತಾ ಇದ್ರು, ನನ್ನ ಫೇಸ್ ನೋಡಿದ್ರು. ನನ್ನ ಫೇಸ್ ನೋಡಿದ ತಕ್ಷಣ ಅವರ ಒಂದು ಕಣ್ಣಿನಿಂದ, ಎರಡು ಕಣ್ಣಿನಿಂದ ಒಂದು ಎರಡು ಸ್ಟಾರ್ ತರ ಬೆಳಕು ಬಂದು, ಅವರ ಎರಡು ಕಣ್ಣಿಂದ ಎರಡು ಸ್ಟಾರ್ ಬೆಳಕು ಬಂದ್ಬಿಟ್ಟು ನನ್ನ ಹಣೆಗೆ ಹೊಡೆಯುತ್ತೆ ಮಧ್ಯದಲ್ಲಿ. ಹೆಂಗ್ ಹೊಡಿತು ಅಂದ್ರೆ ಒಂದು ಬಾಲ್ ತರ, ಬಾಲ್ ಹಾಕಿದಂಗೆ ಇತ್ತು ನನಗೆ. ಆ ತರ ನನಗೆ ಒಂದು ಎನರ್ಜಿ ನನ್ನ ಹಣೆಗೆ ಹೊಡಿಯುತ್ತೆ. ಹಣೆ ಹೊಡಿದ ತಕ್ಷಣ ನನಗೆ ಹಣೆ ಕೂಡ ಒಂಥರ ದಿಮ್ಮ ಅನಿಸುತ್ತೆ. ಏನಿದೆ ಈ ತರ ಆಯ್ತಲ್ಲ ಅಂತಂದಾಗ, ಆ ಅಂತ ದೂರ ಇಷ್ಟು ಜಲ್ದಿ ಬಂದಿದ್ಯಾ ಅಂತ ಅವ್ರು ಮಾತಾಡ್ತಾರೆ. ಆವಾಗ ನನಗೆ ಪತ್ರಿ ಸರ್ ನೋಡೋ ಭಾಗ್ಯ, ಅವ್ರ ಹತ್ರ ಎರಡು ಮಾತಾಡಕ್ಕೆ ಭಾಗ್ಯ ಸಿಕ್ತು. ಆ ಮಾತಾಡ್ತಾ 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 ಅವ್ರ ಎರಡು ಕಣ್ಣಿನಿಂದ ಎರಡು ಸ್ಟಾರ್ ಬೆಳಕು ಬಂದು ನನ್ನ ಹಣೆಗೆ ಹೊಡೆದಿದ್ದು. ಇದು ಮಿರಕಲ್ ಎಕ್ಸ್ಪೀರಿಯನ್ಸ್ ಮೇಡಮ್. ಸೂಪರ್ ಸರ್, ತುಂಬಾ ಅದ್ಭುತವಾದ ಅನುಭವ. ಅಷ್ಟೊಂದು ಸ್ಪೀಡ್ ಆಗಿ ಒಂದು ಚಿಕ್ಕ ವ್ಯವಸ್ಥೆಯಲ್ಲಿ ಹೋಗಿ ರೀಚ್ ಆಗಿದ್ದು ಕೂಡ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ಆ ಒಂದು ಎನರ್ಜಿ ಅತ್ತೀಚಿನ ನೋಡಕ್ ಫಸ್ಟ್ ಟೈಮ್ ಹೋಗ್ತಾ ಇದ್ರು ಕೂಡ ಅಂತ ಅನುಭವವನ್ನು ನೀವು ಪಡ್ಕೊಂಡ್ರಿ. ಖುಷಿ ಆಯ್ತು ಕೇಳ್ಬಿಟ್ಟು. ಫಸ್ಟ್ ಟೈಮ್ ಪತ್ರಿ ಸರ್ ಕಣ್ಣಿಂದ ಆ ಒಂದು ಎನರ್ಜಿನ ನೀವು ಪಡ್ಕೊಂಡಿದ್ದೀರಾ, ನೀವೇ ತೊಂದ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಪಿರಮಿಡ್ ಶಕ್ತಿಯ ಬಗ್ಗೆ ನಿಮ್ಮ ಅನುಭವವನ್ನು ತಿಳಿಸಿ ಸರ್. ನೀವು ಪತ್ರಿಜಿನ ಪಿರಮಿಡ್ ಅಲ್ಲೇ ಮೀಟ್ ಆಗಿದ್ದೀರಾ, ಸೊ ತುಂಬಾ ಸ್ಪೆಷಲ್ ಇರುತ್ತೆ ಅಂತ ನಾನು ಅನ್ಕೋತೀನಿ. ಎಸ್ ಮೇಡಮ್. ಪಿರಮಿಡ್ ಅಂತಂದ್ರೆ ನನಗೆ ಪತ್ರಿ ಸಾರು ಪರಿಚಯ ಆದ್ಮೇಲೆ ಪಿರಮಿಡ್ ಅಂದ್ರೆ ಏನಂತ ಗೊತ್ತಿತ್ತು. ಅದಕ್ಕೆ ಮುಂಚೆ ಪಿರಮಿಡ್ ಅಂತ ಗೊತ್ತಿತ್ತು, ಪಿರಮಿಡ್ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇದ್ದಿಲ್ಲ. ಹೆಚ್ಚಾಗಿ ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ಎನರ್ಜಿ ಅಂತ ಏನು ಅಂತಂದು ಹೆಚ್ಚಾಗಿ ನಾನು ತಿಳಿಸಿದಂತವರು ಸುಮಂಗ್ಲ ಸಾಲಿಮಠ ಅವರು, ಅಕ್ಕವರು. ಅವರು ನನಗೆ ಪಿರಮಿಡ್ ಬಗ್ಗೆ ಹೆಚ್ಚಾಗಿ ತಿಳಿಸ್ತಾ ಇದ್ರು. ಆಮೇಲೆ ಪಿರಮಿಡ್ ಪುಸ್ತಕಗಳನ್ನು ಹೆಚ್ಚಾಗಿ ನನಗೆ ಓದಕ್ ಕೊಡ್ತಾ ಇದ್ರು. ಸೊ ಇದು ಓದ್ತಾ 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 ಇದ್ದಾಗ ನನಗೆ ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ನಲ್ಲಿ ಕುತ್ಕೊಂಡ್ರೆ ಯಾವ ತರ ಎನರ್ಜಿ ಬರುತ್ತೆ ಅಂತ ನನಗೆ ಸ್ವಲ್ಪ ಗೊತ್ತಿತ್ತು. ಯಾವಾಗ ನಮ್ಮ ಮನೆಯಲ್ಲಿ ಧ್ಯಾನ ಗೊತ್ತಾಗಿದ ತಕ್ಷಣನೇ ನಮ್ಮ ಮನೆಯಲ್ಲಿ ಅನ್ನಪೂರ್ಣಮ್ಮ ಅವರು ಸುಮ್ಮನೆ ಬಿಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು, 41 ದಿನ ಮನೆಯಲ್ಲಿ ಮಂಡಲ ಧ್ಯಾನ ಇಟ್ಕೊಳ್ಳಿ ಅಂತ ಹೇಳಿ. ಆಗ್ತಾ ಹೊಸದಾಗಿ ಬಂದಿದ್ವಿ. 41 ದಿನ ಮಂಡಲ ಧ್ಯಾನ ಮುಗೀತು. ನಮಗೆ ಸುಮಂಗ್ಲ ಅಕ್ಕವರು ನಮಗೆ ಪರಿಚಯ ಆಗುತ್ತೆ ಅದೇ ಟೈಮಲ್ಲಿ. ಅವರು ನಮಗೊಂದು 2x2 ಪಿರಮಿಡ್ ಕೊಡ್ತಾರೆ. ಈ ಪಿರಮಿಡ್ ಇಟ್ಕೊಂಡು ನೀನು ಧ್ಯಾನ ಮಾಡು, ನಿನಗೆ ಮಕ್ಕಳಾಗುತ್ತೆ. ನನಗೆ ಮದುವೆ ಆಗಿ ಒಂದು 6 ವರ್ಷ ಆಗಿದ್ರು ಮಕ್ಕಳು ಆಗಿರಲ್ಲ. ಅದೊಂದು ಗೊಂದಲ ಇತ್ತು ಅವಾಗ ನಮಗೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ತೋರಿಸ್ತಾ ಇದ್ವಿ, ಒಂದು 2-3 ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ರು. ಒಂದು ಫೈನಲ್ ಆಗಿ ನಿಮಗೆ ಮಕ್ಕಳೇ ಆಗಲ್ಲ, ಮಕ್ಕಳಾಗಕ್ ಚಾನ್ಸಸ್ ಇಲ್ಲ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಪ್ರಾಬ್ಲಮ್ ಇದೆ, ಆಮೇಲೆ ಸ್ವಲ್ಪ ಗರ್ಭಚೀಲದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿ ಸ್ವಲ್ಪ ನೆಗೆಟಿವ್ ಇದೆ, ಅದರಿಂದ ಮಕ್ಕಳಾಗಕ್ಕೆ ಚಾನ್ಸಸ್ ಇಲ್ಲ, ಡೈರೆಕ್ಟ್ ಮಕ್ಕಳಾಗಲ್ಲ, ನಿಮಗೆ ಟೆಸ್ಟ್ ಟ್ಯೂಬಿಂದ ಮಕ್ಕಳು ಆಗ್ಬೋದು, ಅದು 80% ಚಾನ್ಸಸ್ ಇಲ್ಲ. ಇನ್ನು 20% ದೇವರು ಏನಾದ್ರೂ ಕರುಣೆ ತೋರಿಸಿದ್ರೆ ನಿಮ್ಗೆ ಮಕ್ಕಳು ಆಗೋ ಚಾನ್ಸಸ್ ಇದೆ, ಅದು 20% ಮಾತ್ರ, 80% ಚಾನ್ಸಸ್ ಇಲ್ಲ ಅಂತ ಹೇಳ್ತಾರೆ. ಆಗ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆಮೇಲೆ ಸರಿ ಬಿಡು ಮಕ್ಕಳಾಗಲ್ಲ ಅಂತ ಗೊತ್ತಾಯ್ತು, ನಮ್ಗೆ ಗೊತ್ತಿತ್ತು. ಆಮೇಲೆ ಸುಮಂಗ್ಲಮ್ಮ ಅವರು ನಮಗೆ ಕೇಳ್ತಾ ಇದ್ರು, ಏನು ಹೇಗೆ, ಅದು 6 ವರ್ಷ 5 ವರ್ಷ ಆಯ್ತು ಮದುವೆ ಆಗಿತ್ತು, ಮಕ್ಳು ಯಾಕಾಗಲಿ, ಈ ತರ ಎಲ್ಲ ಸಮಸ್ಯೆ ಹೇಳಿದಾಗ ನೀ ಧ್ಯಾನ ಮಾಡು ಮಕ್ಕಳಾಗುತ್ತೆ, ನಾನೊಂದು ಪಿರಮಿಡ್ ಕೊಡ್ತೀನಿ ಅಂತ. ಎಸ್ ಅಂತ 2x2 ಪಿರಮಿಡ್ ಕೊಟ್ಟರು. ಮನೆ ಒಳಗೆ ತಗೊಂಡೆ, ನಾನು ಕಟ್ಟಿದೆ. ಅದ್ರ ಕೆಳಗಡೆ ಕುತ್ಕೊಂಡು 41 ದಿನ ಬೆಳಿಗ್ಗೆ 3 ಗಂಟೆಯಿಂದ 5 ಗಂಟೆವರೆಗೆ ನೀವು ಧ್ಯಾನ ಮಾಡ್ಬೇಕು ನೀವಿಬ್ರೇ ಅಂತ. ಯಥಾರೀತಿಯಾಗಿ ನಾನು ನಮ್ಮ ಮನೆಯವರು ಕೂತ್ಕೊಂಡು 3 ಗಂಟೆಗೆ ಎದ್ಬಿಟ್ಟು 3 ರಿಂದ 5 ಗಂಟೆವರೆಗೆ 2 ಅವರ್ಸ್ ಮೆಡಿಟೇಷನ್. ಹೀಗೆ ಮಾಡ್ತಾ 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 ಒಂದು ಆ ಪಿರಮಿಡ್ ಏನಿದೆ ಆ ಶಕ್ತಿ ಬಗ್ಗೆ ನನಗೆ ಗೊತ್ತಾಯ್ತು. ನಮ್ಮಲ್ಲಿ ವರ್ತನೆ ಚೇಂಜ್ ಆಯ್ತು, ನನ್ನ ಮಾತುಗಳು ಚೇಂಜ್ ಆಯ್ತು, ನಾನು ಮಾತಾಡೋ ವೇ ಚೇಂಜ್ ಆಯ್ತು. ನಮ್ಮ ಮನೆಯವ್ರು ಕೂಡ ಅವರು ಕೂಡ ಆಕ್ಟಿವ್ ಚೇಂಜ್ ಆಯ್ತು, ಅವ್ರು ಮಾತಾಡೋದೇ ಚೇಂಜ್ ಆಯ್ತು. ವೇದಾಂತ ಮಾತಾಡಕ್ ಶುರು ಮಾಡಿದ್ರು, ಬುದ್ಧನ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು. ನಾನು ಕೂಡ ಬುದ್ಧನ ಬಗ್ಗೆ, ಧ್ಯಾನದ ಬಗ್ಗೆ, ಭಗವದ್ಗೀತದ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು. ಇದೆಲ್ಲ ಚೇಂಜಸ್ ಆಗ್ತಾ ಹೋಗ್ತು. ಈ 41 ದಿನ ಏನ್ ಅವರು ಸುಮಂಗಳ ಮಕ್ಕಳು ಹೇಳಿದ್ರು, ಧ್ಯಾನ ಮಾಡು ನಿನ್ ಮಕ್ಕಳಾಗುತ್ತೆ.
41 ದಿನ ಮುಗಿಯಕ್ಕಿನ ಎರಡು ದಿನ ಇದೆ. ಅಷ್ಟರೊಳಗೆ ಇನ್ನು 39 ದಿನ ಆಗಿದೆ. ಆ ಟೈಮಲ್ಲಿ ನಮ್ಮ ಮನೆಯವರು ಚೆಕ್ ಮಾಡಿ ಪ್ರೆಗ್ನೆನ್ಸಿ ಅಂತ ರಿಪೋರ್ಟ್ ಬಂತು. ಆವಾಗ ಗೊತ್ತಾಯ್ತು ಈ ಪಿರಮಿಡ್ ನಲ್ಲಿ ತುಂಬಾ ಎನರ್ಜಿ ಶಕ್ತಿ ಇದೆ ಅಂತ. ಸೂಪರ್ ಸರ್, ನಿಮ್ಮ ಅನುಭವ ಕೇಳಿ ಖುಷಿ ಆಯ್ತು. ಎಷ್ಟೊಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ, ಅನುಭವ ಆಗಿದೆ. ಹೆಲ್ತ್ ಇಶ್ಯೂ ಅಲ್ಲಿ ಬದಲಾವಣೆ ನಿಮ್ಮಲ್ಲಿ ಮತ್ತೆ ನಿಮ್ಮ ಮನೆಯವರಲ್ಲೂ ಕೂಡ ಸ್ವಭಾವದಲ್ಲಿ ಮಾತಿನಲ್ಲಿ ಆದಂತಹ ಬದಲಾವಣೆ, ಅದ್ಭುತವಾದ ಒಂದು ಅನುಭವ, ಸಿಡಿದ ಶಕ್ತಿಯನ್ನ ಪಡ್ಕೊಂಡ ಮೇಲೆ ನೆಕ್ಸ್ಟ್ ನೀವು ಧರ್ಮ ಪ್ರಚಾರವನ್ನ ನೀವು ಹೇಗೆ ಪ್ರಾರಂಭಿಸಿದ್ರಿ ಸರ್? ಮತ್ತೆ ಪ್ರಚಾರದಿಂದ ನಿಮಗೆ ಆದಂತಹ ವಿಶೇಷ ಅನುಭವ ಅಂತೆ ಮತ್ತೆ ಏನಾದ್ರೂ ಅವಮಾನ ಆದಂತಹ ಸಿಚುವೇಶನ್ ಇದ್ದು ಕೂಡ ಸ್ವಲ್ಪ ತಿಳಿಸಿ. ಯಾಕಂದ್ರೆ ಹೊಸದಾಗಿ ಬಂದಂತಹ ಮಾತಕ್ಕೆ ಅನುಕೂಲ ಆಗುತ್ತೆ ಇದರಿಂದ. ಮೇಡಮ್ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇಲ್ಲ ನಿಮ್ದು. ಸರ್, ನಿಮ್ಮ ಧ್ಯಾನ ಪ್ರಚಾರವನ್ನ ನೀವು ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ? ಆಮೇಲೆ ಈಗ ಅರ್ಥ ಆಯ್ತು ಮೇಡಮ್. ಈಗ ಧ್ಯಾನ ಪ್ರಚಾರ ಹೇಗ್ ಮಾಡ್ತೀವಿ ಅಂತಂದ್ರೆ, ಯಾವಾಗ ನಮ್ಮ ಮನೆಯವರು ಪ್ರೆಗ್ನೆನ್ಸಿ ಅಂತ ಗೊತ್ತಾಯ್ತು, ಆಮೇಲೆ ಹೆಚ್ಚಾಗಿ ನಾನೇನ್ ಮಾಡ್ತಾ ಇದ್ದೆ, ನಮ್ಮ ಬಳ್ಳಾರಿಯಲ್ಲಿ ಪಾಂಪ್ಲೆಟ್ ಎಲ್ಲ ಕೊಡಕ್ ಮನೆ ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ಮನೆಗೆ ಎಲ್ಲಿ ದೇವಸ್ಥಾನ ಇರ್ತಾ ಅಲ್ಲಿ ಪಾಂಪ್ಲೆಟ್ ಕೊಡಕ್ ಹೋಗ್ತಿದ್ವಿ. ಆಮೇಲೆ ಯಾರ ಮನೆಗಾದ್ರೂ ಏನಾದ್ರು ಕರೆದ್ರೆ ಅವ್ರಿಗೆ ಹೋಗಿ ಬುಕ್ ಕೊಡೋದು ಮಾಡೋದು. ಅವಾಗೆಲ್ಲ ಸ್ವಲ್ಪ ಪಿರಮಿಡ್ಗಳ ಬಗ್ಗೆ, ಬುಕ್ಸ್ ಬಗ್ಗೆ ಜಾಸ್ತಿ ಒಲವು ಬರುತ್ತೆ. ಹೆಚ್ಚಾಗಿ ಏನ್ ಮಾಡ್ತಾ ಇದ್ವಿ, ನಾನು ನಮ್ಮ ಮನೆಯವರು ಧ್ಯಾನ ಕಸ್ತೂರಿ ಮನೆ ಮನೆಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ವಿ. ಈ ತರ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಗೆ ಒಂಥರ ಖುಷಿ ಅನ್ಸಿತ್ತು. ಆಮೇಲೆ ನಾವೇನೆ ಬಳ್ಳಾರಿಯಲ್ಲಿ ಕೆಲವೊಂದು ಪಾಂಪ್ಲೆಟ್ ತಗೊಂಡು ನಮ್ದೇ ಆದಂತ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿ, ನಮ್ದೇ ಆದಂತ ಅಡ್ರೆಸ್ ಹಾಕ್ಬಿಟ್ಟು, ನಮ್ದಂತ ಹೆಸರೆಲ್ಲ ಕೊಟ್ಬಿಟ್ಟು ಒಂದು 10,000 ಪಾಂಪ್ಲೆಟ್ ಎಲ್ಲ ಪ್ರಿಂಟ್ ಮಾಡ್ಬಿಟ್ಟು ಮನೆ ಮನೆಗೂ ಹಳ್ಳಿ ಹಳ್ಳಿಗೂ ಮತ್ತೆ ಎಲ್ಲಿ ಮದುವೆ ನಡೀತೆ, ಯಾರು ನಮ್ಮನ್ನ ಮದುವೆ ಕಾರ್ಯಕ್ರಮ ಕರೀತಿರ್ತಾರೆ, ಆಮೇಲೆ ಬರ್ತ್ಡೇ ಪ್ರೋಗ್ರಾಮ್ ಕರೀತಿರ್ತಾರೆ, ಅಲ್ಲೆಲ್ಲ ಹೋಗ್ಬಿಟ್ಟು ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಪಾಂಪ್ಲೆಟ್ ಕೊಡ್ತಾ ಇದ್ವಿ. ಪಾಂಪ್ಲೆಟ್ ಕೊಡೋದು, ಅವ್ರಿಗೆ ಏನ್ ಗಿಫ್ಟ್ ಕೊಡ್ತಿದ್ದಿಲ್ಲ, ಒಂದು ಪಿರಮಿಡ್ ಕೊಡೋದು, ನಮ್ಮ ಒಂದು ಪಿರಮಿಡ್ ಕೊಡೋದು, ಒಂದು ಬುಕ್ ಕೊಡೋದು, ಈ ತರ ಪ್ರಚಾರ ಮಾಡಿದ್ವಿ. ನೀವು ಧ್ಯಾನ ಪ್ರಚಾರದ ಜೊತೆಗೆ ಆ ಒಂದು ಧ್ಯಾನ ಕಸ್ತೂರಿಯನ್ನ ನೀವು ಮನೆಗೆ ಸಿಗೋ ತರ ಮಾಡಿದ್ದೀರಾ. ಪಿರಮಿಡ್ಗಳ ಒಂದು ಮಹತ್ವವನ್ನ ತಿಳ್ಕೊಂಡು ಅದನ್ನೇ ನೀವು ಗಿಫ್ಟ್ ಆಗಿ ಕೊಡ್ತಾ ಆ ಒಂದು ಅನುಭವವನ್ನ ಪ್ರತಿಯೊಬ್ಬರು ಪಡ್ಕೊಳ್ಳುವಂತಹ ಹೆಜ್ಜೆಯನ್ನ ತುಂಬಾ ಅದ್ಭುತವಾಗಿ ನೀವು ಮಾಡಿದ್ದೀರಾ ಸರ್. ಪ್ರಚಾರ ಜೊತೆಗೇನೆ ಇಷ್ಟೊಂದು ಅದ್ಭುತವಾದಂತಹ ಅಡಿಷನ್ಸ್ ಎಲ್ಲ ಸೇರಿಸ್ಕೊಂಡು ಮಾಡ್ತಾ ಬಂದಿರೋದನ್ನ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ ಸರ್. ಧ್ಯಾನ ಪ್ರಾರಂಭಿಸಿದ ಮೇಲೆ ಹೊಸದಾಗಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ತುಂಬಾ ಜನ ಒಳ್ಳೆ ಅನುಭವವನ್ನ ಪಡ್ಕೊಳ್ತಾರೆ. ನೆಕ್ಸ್ಟ್ ಹಂತಕ್ಕೆ ಬಂದಾಗ ಸುಮಾರು ಪರೀಕ್ಷೆಗೆ ಒಳಗಾದಂತಹ ಆ ಸ್ಟೇಜ್ ಅನ್ನ ಸೇರಿದಾಗ ಅವರು ಆತಂಕ ಪಡೋದು, ಗಾಬರಿ ಆಗೋದು ಮಾಡ್ಕೊಳ್ತಾರೆ. ಕೆಲವರಂತೂ ಧ್ಯಾನವನ್ನ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಈ ತರ ಅನುಭವ ಹೊಂದಿದಂತಹ ಮಾಸ್ಟರ್ಗೆ ನಿಮ್ಮ ಒಂದು ಅನಿಸಿಕೆ ಅಥವಾ ನಿಮ್ಮ ಒಂದು ಸಲಹೆ ಏನು ಸರ್? ಮೇಡಮ್, ನನಗೂ ಕೂಡ ಧ್ಯಾನಕ್ಕೆ ಬಂದಾಗ ಸ್ವಲ್ಪ ಭಯ ಆಯ್ತು. ಮತ್ತೆ ಆಮೇಲೆ ನನಗೆ ಇಷ್ಟ ಆಗ್ಲಿಲ್ಲ ಅಂತ. ಯಾಕಂದ್ರೆ ನನ್ನಲ್ಲಿ ಆ ತರ ಏನಾಗಿ ಆಗ್ಲಿಲ್ಲ. ಯಾಕಂತಂದ್ರೆ ನಾನ್ ತುಂಬಾ ನೊಂದು ಬೆಂದಂತವನಿಗೆ ನನಗೆ ಒಂದು ನೊಂದಂತವನಿಗೆ ಒಂದು ಸಾಂತ್ವನ ಕೊಟ್ಟಿದ್ದೇ ಧ್ಯಾನ ಕಸ್ತೂರಿ ನನಗೆ. ಅದು ಹೋಗ್ತಾ 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 ಆಮೇಲೆ ನನಗೆ ಆತರ ಏನೂ ಆಗ್ಲಿಲ್ಲ. ನೋವು, ಮೈ ನೋವಾಗೋದು ಅದಂತ ಏನಾಗ್ಲಿಲ್ಲ. ನಾನ್ ಧ್ಯಾನ ಕುತ್ಕೋಬೇಕಂದ್ರೆ ಹೆಚ್ಚಾಗಿ ಕೂಡ್ತಾ ಇದ್ದೆ ನಾನು. ಬಟ್ ನನಗೆ ಆತರ ಏನ್ ಡಿಫ್ರೆಂಟ್ ಏನ್ ಅನ್ಸ್ಲಿಲ್ಲ ನನಗೆ. ಎಲ್ಲಾ ಪ್ರಾಬ್ಲಮ್ಸ್ ಮುಂಚೆನೆ ಬಂದೋಗಿರೋದ್ರಿಂದ ನಾನ್ ಧ್ಯಾನ ಕುತ್ಕೊಂಡಿದ ತಕ್ಷಣ ನನಗೆ ಎಲ್ಲವನ್ನು ಮಿರಾಕಲ್ ಆಗಿ ನಡ್ಕೊಂಡು ಹೋಯ್ತು. ತುಂಬಾನೇ ಅದ್ಭುತ ಸರ್. ಆದ್ರೂ ಕೂಡ ಯಾರು ಎಲ್ಲೂ ಗಿವ್ ಅಪ್ ಮಾಡ್ಬಾರ್ದು, ಮುಂದೆ ಒರಿಬೇಕು ಅನ್ನೋದೇ ನಿಮ್ಮ ಒಂದು ಅನಿಸಿಕೆ ಅಂತ ಅನ್ಕೊಳ್ತೀನಿ. ಓಕೆ ಸರ್, ಈಗ ಸಸ್ಯಾಹಾರದಿಂದ ತಮ್ಮಲ್ಲಿ ಆದಂತಹ ಬದಲಾವಣೆಗಳು ಮತ್ತೆ ಅದರ ಅನುಭವವನ್ನ ಸ್ವಲ್ಪ ತಿಳಿಸ್ತೀರಾ ಸರ್? ಮೇಡಮ್, ಮೂಲತಃ ನಾನು ಲಿಂಗಾಯತ್ ಸೇರೋದ್ರಿಂದ ನಾವು ನಾನ್ ವೆಜ್ ಆಗ್ಲಿ ಮೊಟ್ಟೆ ಆಗ್ಲಿ ಏನು ಮುಟ್ತಾ ಇರ್ಲಿಲ್ಲ. ಅದ್ರ ಬಗ್ಗೆ ನನಗೆ ಇರ್ಲಿಲ್ಲ. ಬಟ್ ಏನಂದ್ರೆ ಬೆಂಗಳೂರಿಗೆ ಬಂದ್ಮೇಲೆ ನನ್ನ ಸ್ನೇಹಿತರೆಲ್ಲ ತಿನ್ನೋದು ನೋಡೋದು, ಅವ್ರ ಜೊತೆ ಕುತ್ಕೊಳ್ಳೋದು, ಅವರು ಊಟ ಮಾಡ್ತಾ ನಾವು ಬೇರೆ ಊಟ ಮಾಡೋದು, ಆ ತರ ನೋಡ್ತಾ ಇದ್ದೆ. ಆಮೇಲೆ ಸಸ್ಯಾಹಾರ ತಿನ್ನೋದ್ರಿಂದ ನನಗೆ ಮಾಂಸಾಹಾರದ ಬಗ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಬಟ್ ತಿನ್ನೋರ್ ಬಗ್ಗೆ ನನಗೆ ಬಹಳ ಬೇಜಾರಾಗ್ತಿತ್ತು. ಆಮೇಲೆ
ಬಂದ ಮೇಲೆ ಆ ಬುಕ್ಸ್ ಓದ್ತದ ಪತ್ರಿ ಸಾರ್ ಹೇಳ್ತಿದ್ರೆ, ನಿಮ್ನ ಹೊಟ್ಟೆ ಸ್ಮಶಾನವಲ್ಲ, ಪ್ರತಿಯೊಂದು ಪ್ರತಿಯೊಂದು ಜೀವಿ ಕೂಡ, ಯಾವುದೇ ಒಂದು ವ್ಯಕ್ತಿ ಆಗ್ಲಿ, ಯಾವುದೇ ಒಂದು ಪ್ರಾಣಿ ಆಗ್ಲಿ ಸತ್ತಿದಾಗ ಅದು ಸ್ಮಶಾನಕ್ಕೆ ಹೋಗಿಡ್ಬೇಕು. ಅಂತ ಸ್ಮಶಾನಕ್ಕೆ ಹೋಗುವಂತ ಶರೀರಗಳನ್ನು ತಿಂದು ನಾವು ನಮ್ಮ ಹೊಟ್ಟೆ ಸ್ಮಶಾನ ಮಾಡ್ಕೊಳ್ಬಾರ್ದು ಎಂಬುದು ಒಂದ್ 2-3 ಪಾಯಿಂಟ್ ನಾನು ಪ್ರತಿ ಸಾರಿ ಕೇಳಿದ್ದೆ. ನಾನು ಇದೇ ಪಾಯಿಂಟ್ ಎಲ್ಲರಿಗೂ ಹೇಳ್ತಾ ಇದ್ದೆ, ದಯವಿಟ್ಟು ಬಿಟ್ಬಿಡಿ, ನೀವು ದಯವಿಟ್ಟು ಬಿಟ್ಬಿಡಿ, ಹಿಂಸೆ ಮಾಡಕ್ ಹೋಗೋದು. ನಮ್ಗೆ ಎಷ್ಟು ನೋವಾಗುತ್ತೆ ಏನಾದ್ರು ಆದ್ರೆ, ಹಾಗೆ ಆ ಪ್ರಾಣಿಗಳಿಗೂ ನೋವಾಗುತ್ತೆ. ಅದಕ್ಕಿಂತ ಮುಂಚೆ ದೇವಸ್ಥಾನಗಳಲ್ಲಿ ಕುರಿ ಕೋಳಿಗಳನ್ನು ಕಟ್ ಮಾಡೋದು ನೋಡ್ತಾ ಇದ್ದಾಗ ಭಯ ಆಗೋದು, ಒಂಥರ ಕೋಪ ಬರೋದು, ಯಾಕೆ ಇಷ್ಟೆಲ್ಲ ಮಾಡ್ತಾರೆ ಅಂತ. ಇದು ಧ್ಯಾನಕ್ಕೆ ಬಂದ ಮೇಲೆ ಇನ್ನೂ ಹೆಚ್ಚಾಗಿ ಅರಿವು ಬಂತು ನನಗೆ. ಆವಾಗ ನಾನು ಸಸ್ಯಾಹಾರ ತಿನ್ರಿ, ದಯವಿಟ್ಟು ಮಾಂಸಾಹಾರ ಬೇಡ ಅಂತ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ನು. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಧ್ಯಾನಿಗಳು ಆಗಿದ್ದಾರೆ. ಸೂಪರ್ ಸರ್, ಅದ್ಭುತ. ನಿಜನೇ, ಸತ್ತ ಪ್ರಾಣಪನ್ನ ಹಾಕಲು ನಮ್ಮ ಹೊಟ್ಟೆ ಸ್ಮಶಾನವಲ್ಲ ಅಂತ ಹೋಗ್ತಿರ್ತೀವಿ. ಅದೇ ಪತ್ರಿ ಸರ್ ಹೇಳಿರುವಂತದ್ದು, ನೀವು ಅದನ್ನೇ ಪ್ರಚಾರ ಮಾಡ್ತಾ ಎಲ್ಲರಲ್ಲೂ ಅವೇರ್ನೆಸ್ ನ ಮೂಡಿಸ್ತಾ ನಿಮ್ಮ ಸುತ್ತಮುತ್ತಲಿರೋರನ್ನ, ನಿಮ್ಮ ಫ್ರೆಂಡ್ಸ್ ಗಳನ್ನ ಕೂಡ ಶುದ್ಧ ಸಸ್ಯಾಹಾರಿಗಳನ್ನಾಗಿ ಮಾಡ್ತಾ ಇರೋದನ್ನ ಕೇಳಿ ಖುಷಿ ಆಗ್ತಾ ಇದೆ. ಈಗ ಪತ್ರಿಜಿ ಅವರ ಸಾಂಗತ್ಯದಲ್ಲಿ ನೀವು ಅವರಿಂದ ನೀವು ಏನಿಂದ ಕಲ್ತ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರಿ, ಆ ಒಂದು ಅಳವಡಿಸ್ಕೊಂಡಂತಹ ಅದ್ಭುತವಾದ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್. ಥ್ಯಾಂಕ್ ಯು ಮೇಡಮ್. ನಾನು ಬದಲಾವಣೆ ಆಗಿದ್ದು ಎಲ್ಲ ಪತ್ರಿ ಸಾರಿಂದಾನೆ. ಯಾವಾಗ ನಾನು ಅಕ್ಟೋಬರ್ 7ನೇ ತಾರೀಕು ಗಾಂಧಿ ಜಯಂತಿ ದಿನ 2012ಗೆ ನಾನು ಪತ್ರಿ ಸಾರ್ ಅವ್ರನ್ನ ಮೀಟ್ ಮಾಡ್ತೀನಿ ಫಸ್ಟ್ ಟೈಮ್. ಆಮೇಲೆ 2ನೇ ಸಾರಿ ನನಗೆ ಮಾತಾಡಕ್ಕೆ ಅವಕಾಶ, ಮತ್ತೆ ಅವ್ರ ಹತ್ರ ಜೊತೆ ಇರಕ್ಕೆ ಅವಕಾಶ ನನಗೆ ಶ್ರೀಶೈಲ ಹತ್ರ ಅಚ್ಚಂಪೇಟೆ ಅಂತ ಬರುತ್ತೆ, ಅಲ್ಲಿ 18 ಪಿರಮಿಡ್ಗಳು ಇದಾವೆ. ಆ 18 ಪಿರಮಿಡ್ ಓಂಕಾರ ರೂಪದಲ್ಲಿ ಇದೆ. ಆ ಒಂದು 18 ಪಿರಮಿಡ್ ಓಪನಿಂಗ್ ಗೆ ಪತ್ರಿ ಸರ್ ಬರ್ತಾರೆ ಅಂತಂದು ನಮ್ಮ ಹಿರಿಯ ಮಾಸ್ಟರ್ ಅಂತ ಮಲ್ಲಿಕಾರ್ಜುನ ಮಸ್ಕಿ ಸರ್ ನನಗೆ ಹೇಳಿದ್ರು. ಅಲ್ಲಿ ಹೋಗೋಣ, ಪತ್ರಿ ಸರ್ ಬರ್ತಾರೆ ಅಂತ. ಮಲ್ಲಿಕಾರ್ಜುನ ಮಸ್ಕಿ ಸರ್ ಬಂದ್ಬಿಟ್ಟು ಪತ್ರಿ ಸಾರಿಗೆ ತುಂಬಾ ಕ್ಲೋಸ್ ಫ್ರೆಂಡ್. ನಾವು ಅವ್ರ ಜೊತೆ ಎಲ್ಲ ಹೋಗ್ತೀವಿ. ಅವತ್ತು 12ನೇ ತಾರೀಕು 12ನೇ ತಿಂಗಳು 12 ಅಂದ್ರೆ 2012, 12ನೇ ತಾರೀಕು 12ನೇ ತಿಂಗಳು 12ನೇ ವರ್ಷ. ಅದು 12 ಗಂಟೆಗೆ 12 ಗಂಟೆ 12 ನಿಮಿಷಕ್ಕೆ 12 ನಿಮಿಷ ಅಂದ್ರೆ 12 ಸೆಕೆಂಡ್ಗೆ, ಈ ತರ ಒಂದು 12 ಅದೇ ಟೈಮಿಗೆ 18 ಪಿರಮಿಡ್ ಓಪನ್ ಮಾಡಕ್ಕೆ ಪತ್ರಿ ಸರ್. ಅಲ್ಲಿ ನಾನು ಸೆಕೆಂಡ್ ಟೈಮ್ ನೋಡ್ತೀನಿ. ಅಷ್ಟು ಪರಿಚಯ ಇಲ್ಲ, ಆದ್ರೆ ಆ ಒಂದು ಪತ್ರಿ ಸಾರ್ ಇರುವಂತ ಸ್ಟೇಜ್ ಹತ್ರ ಹೋಗ್ಬಿಟ್ಟು ನಾನು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೆ ಏನೋ ಒಂದು ಶಾಲು ಏನೋ ಒಂದು ಡಿಫ್ರೆಂಟ್ ಆಗಿ ಹಿಂಗಿರುತ್ತೆ, ಅವ್ರ ಹೋಗಿ ಹಾಕಿದಾಗ ಅವಾಗ ಮತ್ತೆ ನನಗೆ ಕಣ್ಣೆತ್ತಿ ನೋಡ್ತಾರೆ. ಆಲ್ರೆಡಿ ಅವ್ರ ಕಣ್ಣಿಂದ ನನಗೆ ಕೊಟ್ಟಿರೋಂತ ಒಂದು ಬೆಳಕು ನನ್ನ ಜೀವನನೇ ಬೆಳಕಾಗಿ ಹೋಗಿತ್ತು. ಸೆಕೆಂಡ್ ಟೈಮ್ ಹೋದಾಗ ನನಗೆ ಅವ್ರ ಹತ್ರ ನಿಂತ್ಕೊಂಡು ಅವ್ರಿಗೆ ಥ್ಯಾಂಕ್ಸ್ ಕೊಡೋದಾಗ್ಲಿ ನನಗೆ ಮಿರಕಲ್ ಆಯ್ತು. ಅದೇ ದಿನನೇ ಅವತ್ತು 12ನೇ ತಾರೀಕಿಗೆ 12ನೇ ವರ್ಷಕ್ಕೆ ಏನು ಪಿರಮಿಡ್ ಎಲ್ಲ ಓಪನ್ ಆಯ್ತು ಅಚ್ಚಂಪೇಟೆಯಲ್ಲಿ, ಮಧ್ಯಾಹ್ನ ಎಲ್ಲ ಮುಗಿಯುತ್ತೆ. ಅದೇ ದಿನ ಸಾಯಂಕಾಲ ಅಲ್ಲೊಂದು ಪ್ರೋಗ್ರಾಮ್ ಇರುತ್ತೆ. ಡೋನ್ ಅಂತ ಊರ ಹೆಸರದು, ಶ್ರೀಶೈಲದಿಂದ ಸ್ವಲ್ಪ ಡೌನ್ ಅಲ್ಲಿ ಹೋಗ್ಬೇಕು, ಒಂದು 60-70 ಕಿಲೋಮೀಟರ್. ಆ ಡೋನ್ ಎಂಬ ಊರಲ್ಲಿ ಪತ್ರಿ ಸಾರ್ದು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ ಪ್ರೋಗ್ರಾಮ್ ಇದೆ. ಅಚ್ಚಂಪೇಟೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಹೋಗಿದ್ವಿ. ನಾವು ಅದೇ ಅಂದ್ರೆ ಬಳ್ಳಾರಿಗೆ ವಾಪಸ್ ಹೋಗೋ ರೋಡ್ ಅಲ್ಲಿ ಅದು ಕೂಡ ಡೋನ್ ಅಲ್ಲಿ ಕೂಡ ಪತ್ರಿ ಸಾರ್ದು ಸ್ಪೀಚ್ ಕೇಳಿ ಹೋಗೋಣ ಅಂತ. ಅಲ್ಲಿ ಪಿರಮಿಡ್ ಓಪನ್ ಮಾಡಿದಾಗ 2ನೇ ಸಾರಿ ಮೀಟ್ ಮಾಡ್ತೀನಿ, ಮತ್ತೆ 3ನೇ ಸಾರಿ ಅದೇ ದಿನ ಸಾಯಂಕಾಲ ಒಂದು 7 ಗಂಟೆಗೆ ಅವ್ರು ಮೀಟ್ ಮಾಡ್ತೀನಿ. ಮೀಟ್ ಮಾಡೋದಂತ ಏನಂತಂದ್ರೆ ಅಲ್ಲಿ ಪ್ರೋಗ್ರಾಮ್ ಪತ್ರಿ ಸಾರ್ ಬರ್ತಾ ಇದ್ದಾರೆ. ಅಲ್ಲಿ ಒಂದು ದೊಡ್ಡ ಒಂದು ಹಾಲಲ್ಲಿ ಪ್ರೋಗ್ರಾಮ್ ಇರುತ್ತೆ, ಎಲ್ಲ ಫುಲ್ ಆಗಿ ಹೋಗ್ಬಿಡುತ್ತೆ, ಕೂತ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ಕೆ ಜಾಗ ಇರಲ್ಲ. ನಾನು ಹಾಗೆ ಈಗ ಮಾಡ್ಬಿಟ್ಟು ಪತ್ರಿ ಸಾರ್ ಇರುವಂತ ಸ್ಟೇಜ್ ಹತ್ರ ಹೋಗಿ ಕುಂದಿರ್ತೀನಿ ಕೆಳಗಡೆ. ಸೀಟ್ ಅಂದ್ರೆ ನನಗೆ ಚೇರ್ ಗಿರ್ ಏನ್ ಸಿಗಲ್ಲ. ಅಲ್ಲಿ ಕುತ್ಕೊಂಡಿರ್ತೀನಿ. ಪ್ರೋಗ್ರಾಮ್ ಮಾತಾಡ್ತಾ ಯಾರಾದ್ರೂ
₹1 ಕಾಯಿನ್ ಕೊಡಿ ಅಂತ ಕೇಳ್ತಾರೆ ಪತ್ರಿ ಸರ್. ನಾನೇನ್ ಮಾಡ್ತೀನಿ, ನನ್ನ ಹತ್ರ ಇರೋ ತಗೊಂಡೋಗಿ ₹1 ಕಾಯಿನ್ ಪತ್ರಿ ಸರ್ ಕೊಡ್ತೀನಿ. ಆ ₹1 ಇಟ್ಕೊಂಡು ಅದೇ ಕಾನ್ಸೆಪ್ಟ್ ₹1 ಕಾನ್ಸೆಪ್ಟ್ ತಗೊಂಡು ಅವರು ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಒಂದು ನಾಣ್ಯ ಎರಡು ಮುಖದ ಬಗ್ಗೆ ಹೇಗೆ ಧ್ಯಾನ ಅಂದ್ರೆ ಏನು ಇದೆ ಅಂತ ಅದ್ರ ಬಗ್ಗೆ ತೆಲುಗಲ್ಲಿ ಹೇಳ್ತಾ ಇರ್ತಾರೆ. ಅಷ್ಟೇ ನೆನಪಿಲ್ಲ. ಬಟ್ ಅವಾಗ ನನಗೆ ₹1 ಅವ್ರು ನನ್ನ ಕೈಯಿಂದ ಅವ್ರ ಕೈಯಾಗ ಕೊಡ್ತೀನಿ. ಪ್ರೋಗ್ರಾಮ್ ಎಲ್ಲ ಅವರೆಲ್ಲ ಸ್ಪೀಚ್ ಎಲ್ಲ ಮುಗಿದ ಮೇಲೆ ಆ ₹1 ಯಾವತ್ತು ತೀಸ್ಕೊಂಡಿ ಅಂತ ಅವ್ರು ಹೇಳ್ತಾರೆ ತೆಲುಗಲ್ಲಿ. ನಾನ್ ಹೋಗ್ಬೇಕಾಗಿತ್ತಲ್ಲ, ನಾನ್ ಮುಂದೆ ಒಬ್ಬನಿದ್ದು ಏನ್ ಮಾಡಿದ್ರೆ ಪತ್ರಿ ಸರ್ದು ಯಾವ್ದು ₹1 ತಗೊಳ್ಳಿ ಅಂತಂದು ಆ ಹೇಳ್ತಾ ಇದ್ದಾರೆ. ನಾನು ಹೋಗ್ಬೇಕಾಗಿತ್ತು, ನನ್ಗೆ ಹೋಗಕ್ ಆಗಲಿಲ್ಲ. ಅದು ಇನ್ನೊಬ್ಬನ ಹೋಗಿ ಇಸ್ಕೊಂತಾನೆ. అವಾಗ ప్రతిసారి నీదా ఇది అమౌంట్, నీదా నీవు రూపాయి కాదు, మరి నీవు ఎందుకు తీసుకుంటావు? ఎవరు ఇచ్చినాడో ఆయన వచ్చి తీసుకుంటారు, నువ్వు పో ಅಂತ ಬೈಕ್ ಕಳಿಸ್ತಾರೆ. ಆ ಟೈಮಲ್ಲಿ ಮತ್ತೆ ನಾನು ಅವ್ರ ಹತ್ರ ಹೋಗಿ, ಸರ್ నేనే ఇచ్చింది ಸರ್ ₹1, ಅವನ తీసుకో ಅಂತ ಕೊಟ್ಟಿದ್ದಾರೆ. ಈಗಲೂ ನನ್ನ ಹತ್ರ ₹1 ಹಾಗೆ ಇದೆ. 12ನೇ ತಾರೀಕು 12ನೇ ಇಯರ್ ನನಗೆ ಕೊಟ್ಟಿದ್ದು ₹1 ಹಾಗೆ ಇದೆ. ಆ ₹1 ನನ್ನ ಹತ್ರ ಯಾವಾಗ ಬಂತು ಆವತ್ತಿನಿಂದ ನನಗೆ ದುಡ್ಡಿನ ಸಮಸ್ಯೆನೇ ಇಲ್ಲ. ಆಮೇಲೆ ಅಲ್ಲಿಂದ ನಾನು ಪಿರಮಿಡ್ ಕಟ್ಟಬೇಕು ಅಂದ್ರೆ ಏನೆಲ್ಲ ಕೆಲಸ ಮಾಡಿದ್ರು ನನ್ಗೆ ಯಾವ್ದು ಸಮಸ್ಯೆ ಇಲ್ದೇನೆ ನನಗೆ ಒಂದು ಪತ್ರಿ ಸರ್ ಅವರು ಒಂದು ಕ್ಲೀನ್ ಆಗಿ ನನಗೆ ಒಂದು ಗೈಡೆನ್ಸ್ ಆಗಲಿ, ಒಂದು ಎನರ್ಜಿ ಆಗಲಿ ಕೊಡ್ತಾ ಇದ್ರು. ಅದು 3ನೇ ಸರಿ ಮಾತಾಡಿ ಅವ್ರು ಅಲ್ಲಿಂದ ಪರಿವರ್ತನೆ ನನಗೆ. ಪತ್ರಿಜಿ ಅವ್ರ ಜೊತೆ ನಿಮ್ಮ ಅನುಭವ ಪ್ರತಿ ಸತಿನೂ ವರದಾನ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಎನರ್ಜಿನ ಪಡ್ಕೊಂಡ್ರಿ, ಸೆಕೆಂಡ್ ಟೈಮ್ ಪತ್ರಿ ಸರ್ ಜೊತೆ ನನ್ನ ಅನುಭವ ಏನು ಹೇಳಿ. ಹಾ ಸರ್, ಅದೇ 12 ಮಂತ್ಸ್ 12ನೇ ತಾರೀಕು 12ನೇ ತಿಂಗಳು 12 ಗಂಟೆ 12 ನಿಮಿಷ 12 ಸೆಕೆಂಡ್ ಈ ಪ್ಯಾಟರ್ನ್ ನಲ್ಲಿ ನೀವು ಅವ್ರನ್ನ ಮೀಟ್ ಆದ್ರೆ 12 ಪಿರಮಿಡ್ ಆ ಸ್ಥಳದಲ್ಲಿ ಒಂಥರ ಅದೇ ಪ್ಯಾಟರ್ನ್ ನಲ್ಲಿ ಅದು ಇಲಾಬ್ರೇಷನ್ ಮಾಡ್ತಾ ಇದ್ರು ಅಂತ ಕೂಡ ಹೇಳಿದ್ರಿ. ಸೂಪರ್. ₹1 ಕಾನ್ಸೆಪ್ಟ್ ಹೇಳೋದ್ರಲ್ಲಿ ಇಟ್ಕೊಂಡು ಅದನ್ನ ನಿಮಗೆ ವರದಾನವಾಗಿ ಕೊಟ್ಟು ಅಂತ ಸಮಸ್ಯೆನೇ ಇಲ್ಲ ಅಂತಿದ್ದೀರಾ. ನೀವು ಏನೇ ಕಾರ್ಯ ಮಾಡ್ಬೇಕು, ಏನೇ ಕೆಲಸ ಮಾಡ್ಬೇಕಂದ್ರೂ ಕೂಡ ಅವರ ಎನರ್ಜಿ ನಿಮಗೆ ಸಕ್ಸಸ್ ಆಗೋ ರೀತಿ ಮಾಡುತ್ತೆ ಅನ್ನೋದನ್ನ ಕೇಳಿ ತುಂಬಾನೇ ಖುಷಿ ಆಗ್ತಿದೆ ಸರ್. ನಿಜ ವಾರದಲ್ಲಿ ಲಕ್ಕಿ ಪರ್ಸನ್ ಅಂತ ಹೇಳೋದು. ನೆಕ್ಸ್ಟ್, ಈಗ ನೀವು ಧ್ಯಾನಕ್ಕೆ ಬಂದ ತಕ್ಷಣ ನಿಮ್ಮ ಫ್ಯಾಮಿಲಿಯಿಂದ ನೀವು ಏನಾದ್ರು ಸಂಕಷ್ಟವನ್ನ ಅನುಭವಿಸಿದ್ರ ಅಥವಾ ಕೋಆಪರೇಟ್ ಮಾಡಿದ್ರ? ಯಾಕಂದ್ರೆ ತುಂಬಾ ಜನ ಧ್ಯಾನಕ್ಕೆ ಬಂದಾಗ ಅವ್ರ ಫ್ಯಾಮಿಲಿಯಿಂದಾನೇ ಅವ್ರು ತುಂಬಾ ಸಂಕಷ್ಟವನ್ನ ಅನುಭವಿಸ್ತಾರೆ. ಯಾಕೆ ಮಾಡ್ತೀಯ ಅನ್ನೋದಾಗ್ಲಿ, ಅಡ್ಡಿ ಬರೋದು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ತಮ್ಮ ಒಂದು ಅನಿಸಿಕೆ ಅಥವಾ ಸಲಹೆ ಏನು? ಮೇಡಮ್, ನನ್ನ ಫ್ಯಾಮಿಲಿನಲ್ಲಿ ನನಗೆ ಧ್ಯಾನ ಮಾಡಕ್ಕೆ ತುಂಬಾ ಅವಕಾಶ ಇತ್ತು. ಆಮೇಲೆ ನಮ್ಗೆ ತುಂಬಾ ಸಹಾಯಕ ಆಗ್ತದೆ. ಯಾಗ ಅವ್ರಿಗೆ ಧ್ಯಾನದ ಬಗ್ಗೆ ಅವ್ರಿಗೆ ತಿಳುವಳಿಕೆ ಬಂತು. ನಾನು ಎಷ್ಟೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ನನಗೆ ತುಂಬಾ ಸಹಕಾರ ಕೊಟ್ಟವರು ನಮ್ಮ ಮನೆಯವರು, ನನ್ನ ಮಿಸ್ಸಸ್ ಅವರು. ಹಾಗೆ ಮತ್ತೆ ನನ್ನ ತಾಯಿ ಇರ್ಬೋದು, ನಮ್ಮ ಅಕ್ಕ ತಂಗಿ, ಏನೇ ನಾನು ಕೆಲಸ ಮಾಡಿದ್ರು ನನ್ಗೆ ತುಂಬಾ ಸಪೋರ್ಟ್ ಕೊಡುತ್ತೆ ಎಲ್ಲಾರು. ಸೂಪರ್ ಸರ್. ನಿಮಗೆ ಫ್ಯಾಮಿಲಿಯಿಂದ ಕೂಡ ತುಂಬಾನೇ ಸಪೋರ್ಟ್ ಸಿಗ್ತಾ ಇತ್ತು, ಎಲ್ಲಿ ತೊಂದರೆ ಆಗಿಲ್ಲ. ನೆಕ್ಸ್ಟ್, ನಿಮ್ಮ ಜೀವನದ ಉದ್ದೇಶವೇನು ಮತ್ತು ಆ ಉದ್ದೇಶವನ್ನ ಹೇಗೆ ಕಂಡುಕೊಂಡ್ರಿ? ನಿಮ್ಮ ಒಂದು ಲೈಫ್ ಪ್ಲಾನ್, ಸೋಲ್ ಜರ್ನಿ, ಈ ಒಂದು ಜೀವಿತದ ಉದ್ದೇಶ ನೀವು ಹೇಗೆ ತಿಳ್ಕೊಂಡ್ರಿ ಸರ್? ಅದು ಯಾವುದು? ಮೇಡಮ್, ನನ್ನ ಜೀವನ ಉದ್ದೇಶ ಏನಂತಂದ್ರೆ, ನಾನು ಆ ತರ ಪ್ಲಾನ್ ಇಟ್ಕೊಂಡು ಬಂದಿಲ್ಲ. ಮುಂಚೆ ಪ್ಲಾನ್ ಇತ್ತು, ಧ್ಯಾನಕ್ಕೆ ಬರೋಕ್ ಮುಂಚೆ ಎಲ್ಲ ಪ್ಲಾನ್ ಈ ತರ ಅಂತ ಎಲ್ಲ ಪ್ಲಾನ್ ಅಟರ್ ಸಕ್ಸಸ್ ಒಂದೊಂದು ಪ್ಲಾನ್ ಇಂಪ್ಲಿಮೆಂಟ್ ಆಗ್ತಾ ಹೋಗುದು. ನಾನು ಪ್ರತಿ ನೋಡ್ಬೇಕು ನಿದ್ರೆ ಬರೋದು. ಈಗ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಹುಣ್ಣಿಮೆ ಇರುತ್ತೆ, ಅದೇ ಪಿರಮಿಡ್ ವ್ಯಾಲಿನಲ್ಲಿ ಪ್ರತಿ ಸಾರಿ ಇರ್ತಾರೆ ನಮ್ಗೆ ಗೊತ್ತಿರುತ್ತೆ. ಅಷ್ಟೊಳಗೆ ನಾವು ಒಂದು 8-10 ತಿಂಗಳಾಗಿರುತ್ತೆ. ಪ್ರತಿ ಸಾರು ಬಂದು ನೋಡಿ 4-5 ಸಾರಿ ನೋಡಿದ್ವಿ. ಮತ್ತೊಂದ್ಸರಿ ಏನಾಗುತ್ತೆ ಅಂದ್ರೆ, ಪ್ರತಿ ಸಾರಿ ನೋಡ್ಲೇಬೇಕೆಂಬುದೊಂದು ದೃಢ ಮನಸ್ಸು ಏನಿತ್ತೆ ಒಳಗಡೆ. ನಾನು ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ತೀನಿ. ಬೆಳಿಗ್ಗೆ ನಾನು ನೈಟ್ ಬಸ್ ಜರ್ನಿ ಹೋಗ್ಬಿಟ್ಟು ಬೆಳಿಗ್ಗೆ ಒಂದು 8 ಗಂಟೆ 8:30 ನಾನು ಪಿರಮಿಡ್ ವ್ಯಾಲಿಗೆ ಹೋಗ್ತೀನಿ. ಆ ಟೈಮಲ್ಲಿ ಪತ್ರಿ ಸರ್ ಅಲ್ಲಿ ಇರಲ್ಲ. ಈಗ ತಾನೇ ಪತ್ರಿ ಸರ್ ಹೋದ್ರು. ಅವ್ರು
ಪಿರಮಿಡ್ ಒಳಗಿಂದ ಹೊರಗಡೆ ಕಾರ್ ಹೋಗ್ತಾ ಇದೆ, ಅವ್ರದೇ 10,000 ಕಾರ್ ಅಂತ ನನಗೆ ಗೊತ್ತಿಲ್ಲ. ಯಥಾ ರೀತಿ ನಾನು ಬರ್ತೇನೆ, ಈಗ ಜಸ್ಟ್ ಹೋದ್ರು. ಆ ಟೈಮಲ್ಲಿ ನನಗೆ ತುಂಬಾ ಬೇಜಾರಾಯ್ತು. ನಾನು ಅವ್ರು ನೋಡ್ಬೇಕಂತ ನಾನು ಇಲ್ಲಿ ಬಂದಿದ್ದೀನಿ, ಈ ಗುರುಗಳು ನನಗೆ ಸಿಕ್ಕಿಲ್ಲ, ಎಲ್ಲೋ ಹೋಗ್ಬಿಟ್ರು. ಎಷ್ಟು ಬೇಜಾರಾಯ್ತಾರ ಅಂತ ಹೇಳ್ಬಿಟ್ಟು ಊಟ ಗೀಟ ಮಾಡಿದಾರೆ, ಮತ್ತೆ ತಿರುಗಿ ವಾಪಸ್ ಬಳ್ಳಾರಿ ಬರ್ತೀವಿ, ಬೆಂಗಳೂರಿಗೆ ಬಂದಾಗ ಮತ್ತೆ ನೈಟ್ ಜರ್ನಿನೇ ನಾವು ಮಾಡ್ಬೇಕಾದ್ರೆ, ನೈಟ್ ಜರ್ನಿ. ಮತ್ತೆ ಅಲ್ಲಿ ನೈಟು ಪಿರಿಮಿಡ್ ವ್ಯಾಲಿಯಿಂದ ಮತ್ತೆ ಬೆಂಗಳೂರಿಗೆ ಬಳ್ಳಾರಿಗೆ ಬರ್ಬೇಕಂತ ಬಂದಾಗ ನಾನು ಸುಮಾರು ಒಂದು 2 ಗಂಟೆ 3 ಗಂಟೆ ಆಗಿದೆ. ನಾನು ಯಾವ ಮ್ಯೂಸಿಕ್ ಹಾಕಿಲ್ಲ, ಏನಿಲ್ಲ. ನಾನು ಬಹಳ ಆಲೋಚನೆಯಿಂದ ಸಲ ನೋಡ್ಲೇಬೇಕಾಗಿತ್ತು, ನನಗೆ ಯಾಕೆ ಸಿಕ್ಕಿಲ್ಲ ಇವರು. ನಾನೇನ್ ತಪ್ಪು ಮಾಡಿದ್ದೆ, ನನಗೆ ಯಾಕೆ ನಾನು ನೋಡ್ಬೇಕಂತ ಬಂದಾಗ ಇವ್ರು ಯಾಕೆ ಸಿಗ್ಲಿಲ್ಲ, ನಾನು ನೋಡ್ಲೇಬೇಕಾಗಿತ್ತು ನಾನು ಅಂತಂದ ಹಂಗ ಅನ್ಕೊಂಡು ನಾನು ಬಸ್ಸಲ್ಲಿ ಕೂತ್ಕೊಂಡು ಬಂದೆ. ನಿದ್ದೆ ಬರ್ತಾ ಇಲ್ಲ, ಧ್ಯಾನನೂ ಆಗ್ತಾ ಇಲ್ಲ. ಕೊನೆಗೆ ಒಂದು 2 ಗಂಟೆ ಅಥವಾ 3 ಗಂಟೆ ಇರ್ಬೋದು. ಆ ಟೈಮಲ್ಲಿ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡೆ. ಕಣ್ಮುಚ್ಕೊಂಡು ಕೂತ್ಕೊಂಡಾಗ ನನ್ನ ಮೊಬೈಲ್ ನಾನು ಮ್ಯೂಸಿಕ್ ಆನ್ ಮಾಡಿಲ್ಲ, ತಾನಾಗಿ ಮ್ಯೂಸಿಕ್ ಆನ್ ಆಯ್ತು. ಮ್ಯೂಸಿಕ್ ಆನ್, ಅದೇ ಮ್ಯೂಸಿಕ್ ಕೇಳ್ತಾ 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 ಧ್ಯಾನ ಮಾಡ್ಕೊಂಡು ಸೀದಾ ಬಳ್ಳಾರಿಗೆ ಬರ್ತೀನಿ. ಆ 3 ಗಂಟೆಗೆ ಬಸ್ಸಲ್ಲಿ ಅದಕ್ಕೆ ಮುಂಚೆ ಕೂತ್ಕೊಂಡಿರ್ತೀನಿ, ಆದ್ರೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದು 3 ಗಂಟೆಗೆ, ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆವರೆಗೂ ನಾನು ಧ್ಯಾನ ಮಾಡ್ತೀನಿ. ಅಷ್ಟರೊಳಗೆ ಬಳ್ಳಾರಿ ಬರುತ್ತೆ. ಬಳ್ಳಾರಿ ಮತ್ತೆ ಯಥಾ ರೀತಿ ಮತ್ತೆ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಎಲ್ಲ ಮಾಮೂಲಾಗೆಲ್ಲ ಏನ್ ಕೆಲಸಗಳು ಮಾಡ್ಕೊಂಡು, ನಮ್ದೊಂದು ಶಾಪ್ ಇರುತ್ತೆ. ಅಂದ್ರೆ ಶಾಪ್ ಅಂದ್ರೆ ಒಂದು ಅಂಗಡಿ ಇರುತ್ತೆ, ವಾಷಿಂಗ್ ಮಿಷಿನ್ ಸೇಲ್ ಮಾಡುವಂತ ಒಂದು ಅಂಗಡಿ, IFB ಪಾಯಿಂಟ್ ಅಂತ ಹೇಳ್ತು, ಕಂಪ್ನಿ ಶೋರೂಮ್. ಆ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಮಾಡಿದಾಗ ಬೆಳಿಗ್ಗೆ ಸಾಯಂಕಾಲ ಆಯ್ತು, ಸಾಯಂಕಾಲ 7 ಗಂಟೆ ಆಯ್ತು. ಅಲ್ಲಿಂದ ನನಗೆ ಒಂದು ಅಂಪಣ್ಣ ಅಂತ ಸೀನಿಯರ್ ಮಾಸ್ಟರ್ ನನ್ಗೆ ಫೋನ್ ಮಾಡ್ತಾರೆ. ವಿರೂಪಾಕ್ಷ, ಮಸ್ಕಿ ಸರ್ ಮನೆಗೆ ಪತ್ತಿ ಸರ್ ಬಂದಿದ್ದಾರೆ. ಹಾ, ಪತ್ತಿ ಸರ್ ಬಂದಿದ್ದಾರೆ. ನಾನು ಅವ್ರು ನೋಡಕ್ಕಾಗಿ ನಾನು ಬೆಂಗಳೂರಿಗೆ ಹೋಗಿದ್ದೆ, ಸಿಕ್ಕಿಲ್ಲ, ವಾಪಸ್ ಬಂದೆ. ನಾನು ಇಲ್ಲಿ ಬಂದಿದ್ದಾರೆ ಬಳ್ಳಾರಿಗೆ ಅಂತೇಳಿ ಇಮಿಡಿಯೇಟ್ಲಿ ಯಾವಾಗ ಅವರು ಅಂಪಣ್ಣ ಅವರು ಪತ್ತಿ ಸರ್ ಬಂದಿದ್ದಾರೆ, ಮಸ್ಕಿ ಸರ್ ಮನೇಲಿ ಇದ್ದಾರೆ ಅಂತ ಹೇಳಿದ್ರು, ಇಮಿಡಿಯೇಟ್ ಹಂಗೆಲ್ಲ ಕ್ಲೋಸ್ ಮಾಡ್ಬಿಟ್ಟು ಸೀದಾ ಅವಾಗ ಒಂದು 5ನೇ ಸಾರಿ 6ನೇ ಸಾರಿ ಅದು ಭೇಟಿ ಆಗೋದು. ಹೋದಾಗ ಎಲ್ಲಾರು ತುಂಬಾ ಜನ ಇರ್ತಾರೆ. ಆಲ್ರೆಡಿ ಒಂದು ಅರ್ಧ ಗಂಟೆ 3/4 ಗಂಟೆ ಆಗಿರುತ್ತೆ. ಪತ್ತಿ ಸರ್ ಬಂದಾರಂತಂದ್ರೆ ಬಳ್ಳಾರಿಗೆ ಒಂದ್ 5 ನಿಮಿಷಕ್ಕೆ 1,000 ಜನ ಸೇರ್ಬಿಡ್ತಾರೆ. ಅಷ್ಟೊಂದು ವೈರಲ್ ಆಗಿ ಮೆಸೇಜ್ ಹೋಗ್ತಾ ಇರ್ತಾರೆ. ಸೊ ನಾನು ಹೋದಾಗ 3/4 ಗಂಟೆ ಆಗಿತ್ತು, ಆಲ್ರೆಡಿ 3/4 ಗಂಟೆ ಬಂದು ಕುತ್ಕೊಂಡ್ಬಿಟ್ಟಿದ್ರು. ದೋಸೆ ತಿಂತಾ ಇದ್ರು, ದಾವಣಗೆರೆ ಬೆಣ್ಣೆ ದೋಸೆ ತರಿಸಿದ್ರು. ಯಾರಿಗೆಲ್ಲ 1 ಗಂಟೆ 2 ಗಂಟೆ 1 ಗಂಟೆ 3/4 ಗಂಟೆ ನಿಂತ್ಕೊಂಡವ್ರಿಗೆ ಪತ್ತಿ ಸರ್ನ ಮೀಟ್ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಬಟ್ ನಾನು ಹೋಗಿದ ತಕ್ಷಣ ನನಗೆ ಎಲ್ಲರೂ ಸೀದಾ ಒಳಗಡೆ ಕಳ್ಸಕ್ಕೆ ದಾರಿ ಮಾಡಿಕೊಟ್ರು. ರಾವಯ್ಯರ ಅಂತಂತ ಕರೆದ್ರು. ಅವಾಗ ನಾ 1 ಗಂಟೆ ನಿಂತ್ಕೊಂಡು ಈ ಪತ್ತಿ ಸರ್ ನಮ್ಮನ್ನ ಕರಿತಾ ಇಲ್ಲ, ಇವನ್ನ ಕರೆದ್ಬಿಟ್ರಲ್ಲ. ನಾನು ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ ಹಿಂದೆ. ಅಲ್ಲ ಕುಚರ ಕುತ್ಕೊಳ್ಳಿ, ಬಾ ಕುತ್ಕೋ ಅಂತ. ಸರಿ, ನೀ ಅನುಭವ చెప్పు ಅಂತ ಹೇಳಿ. ಸರಿ, ನಿನ್ನ ಅನುಭವ ಹೇಳು. ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಹೇಳಿದೆ ನಾನು. ಸರ್, ಧ್ಯಾನ ಬಂದು ಈ ತರ ಆಯ್ತು, 41 ದಿನ ನಾನು ಮೆಡಿಟೇಷನ್ ಮಾಡಿದೆ. ಸುಮಾರು ಅವರು ಪಿರಮಿಡ್ ಕೊಟ್ಟಿದ್ರು, ಅದೇ ಮಾಡಿದ್ದೀನಿ. ನಮ್ಮ ಮನೆಯವರು ಪ್ರೆಗ್ನೆನ್ಸಿ ಇದ್ದಾರೆ, ಈಗ 7 ಮಂತ್. ಈಗ ಅವರು ಬೆಳಗಾವಿಗೆ ಹೋಗಿದ್ದಾರೆ ಡೆಲಿವರಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷದಲ್ಲಿ ಈ ಎಕ್ಸ್ಪೀರಿಯನ್ಸ್ ಹೇಳಿದೆ ನಾನು ಪತ್ತಿ ಸರ್. ವಾಹ್, ವಾಟ್ ಎ ಗ್ರೇಟ್ ಮೆಸೇಜ್. ಐ ವಾಂಟ್ ದಿಸ್ ಟೈಪ್ ಮೆಸೇಜ್. ಐ ವಾಂಟ್ ದಿಸ್ ಟೈಪ್ ಮೆಸೇಜ್. ಇನ್ನು ರೋಜ್ ಎಕ್ಕಡುన్నావయ్యా ಅಂತ ಅಂದಾಗ, ಇಷ್ಟು ದಿನ ಎಲ್ಲಿದ್ಯಾ, ನನ್ಗೆ ಈ ತರ ಮೆಸೇಜ್ ಬೇಕಾಗಿತ್ತು ಅಂತ ಹೇಳಿ ತುಂಬಾ ಖುಷಿ ಪಟ್ಬಿಟ್ಟು, ಅವ್ರು ತಿನ್ನೋ ಒಂದು ತಟ್ಟೆಯಲ್ಲಿ ಏನು ದೋಸೆ ಇತ್ತು ನನಗೂ ಕೊಟ್ರು. ಎಲ್ಲಾರು ನನಗ್ ಬೇಕಂತ ಕೇಳ್ತಾ ಇದ್ರು, ಯಾರಿಗ್ ಕೊಡ್ಲಿಲ್ಲ, ನನಗ್ ಕೊಟ್ರು. ತಿಂತ ನೈಟ್ ಆಗುತ್ತೆ. ಆಮೇಲೆ ಅವ್ರು ಮಲಗ್ಬೇಕಂತ ಕೋಣೆಯಲ್ಲಿ ಎಲ್ಲರೂ ಕೂತ್ಕೊಂಡಿರ್ತೀವಿ. ಅವ್ರಿಗೆಲ್ಲ ಸ್ವಲ್ಪ ಸೇವೆ ಮಾಡ್ಬೇಕಾದ್ರೆ ನಾವೆಲ್ಲರೂ ಇದ್ದೀವಿ, ಸುಮಾರು ಒಂದ್ 20-30 ಜನ ಇದ್ದೀವಿ. ಅಲ್ಲಿ ಕೂತ್ಕೊಂಡಾಗ ಹೇಳ್ತಾರೆ, ఎవడు ನನಗೆ ನಮ್ಮನ್ చెప్పింది ಅಂತ, ಯಾರು ನನಗೆ ಬಳ್ಳಾರಿ ಬರಕ್ ಹೇಳಿದ್ರು ಅಂತ. ಸರ್, ನಾನೇ ಸರ್, ನಿಮ್ಮನ್ನ ನೋಡ್ಬೇಕಂತ ಪಿರಮಿಡ್ ವ್ಯಾಲಿಗೆ ಹೋಗಿದ್ದೆ, ನೀವಿರ್ಲಿಲ್ಲ, ತುಂಬಾ ಬೇಜಾರಾಯ್ತು. ನಾನು ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಬೇಜಾರಾಗಿ ಬಂದೆ. ನಾನ್ ಬೆಂಗಳೂರಿಂದ ಬಳ್ಳಾರಿಗೆ ಬಂದಿದ್ದೀರಲ್ಲ,
మీకోసమే నేను వచ్చినయ్యా, నాకు తెలిసిన థాట్ ఎట్లా ఉంది ಅಂತ ಹೇಳಿ ಈ ತರ ಪತ್ರಿ ಸರ್ ನಂದು ಅನುಸಂಧಾನ ಇದೆ. ಸೂಪರ್ ಸರ್. ನೀವು ಆ ರೀತಿ ಆಗ್ತಿರುವಂತ ಥಾಟ್ ಸರ್ಗೆ ಗೊತ್ತಾಗಿದೆ. ಬೆಳವಣಿಗೆ ಬಂದ್ಬಿಟ್ಟಿದ್ದಾರೆ ಬೆಂಗಳೂರಿಂದ ಹೊರಟವರು ಸೂಪರ್ ಅನುಭವ. ಯಾರಿಗೊಂದು ಯಾರಿಗೂ ಇಷ್ಟೊಂದು ಸರ್ ಜೊತೆ ಒಡನಾಟ ಅನಿಸ್ತಿದೆ ನಿಜವಾಗ್ಲೂ. ಸರ್ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಈಗ ಸಾಧಕರಿಗೆ ಗುರುವಿನ ಸಾಂಗತ್ಯ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ? ಈಗ ಪತ್ರಿಜಿ ಅವರು ಬಾಡಿ ಮಾಡಿದ್ಮೇಲೆ ಇನ್ಮೇಲೆ ಬರುವಂತಹ ಜ್ಞಾನಿಗಳಿಗೆ ಆ, ತಮ್ಮ ಸಂದೇಶವೇನು ಸರ್? ಮೇಡಮ್, ಇದರಲ್ಲಿ ಯಾವಾಗ್ಲೂ ಒಂದು ಗುರು ಇದ್ದಾರಂತಂದ್ರೆ ಗುರಿ ನಮ್ಗೆ ತೋರಿಸ್ತಾರೆ. ಆ ಗುರುನ ನಂಬ್ಕೋಬೇಕು ಅಷ್ಟು. ನಂಬಿಕೊಂಡಾಗ ಎಲ್ಲ ಅವ್ರು ನೋಡ್ಕೊಂತಾರೆ. ನಾವು ಧ್ಯಾನ ಮಾಡಿದ್ರೆ ಸಾಕು, ನಮ್ಮ ರಕ್ಷಣೆ ಪತಿ ಸರ್ ನೋಡ್ಕೊಂತಾರೆ. ಪತಿ ಸರ್ ಹೇಳೋದು, ಯಾರೆಲ್ಲ ಧ್ಯಾನ ಮಾಡ್ತಿರೋ ನಿಮ್ಮ ಪಕ್ಕದಲ್ಲಿ ಇಬ್ಬರು ದೇವದೂತರಿರ್ತಾರೆ. ನೀವು ಸುಮ್ಮನೆ ನಾರ್ಮಲ್ ಆಗಿ ಇರ್ತೀರಾ, ನಿಮ್ ಜೊತೆ ದೇವದೂತರು ಇರ್ತಾರೆ. ಅವರೆಲ್ಲ ನಿಮ್ಮ ಯೋಗಕ್ಷೇಮ ನೋಡ್ಕೊಂತಾರೆ. ನೀವು ಮಾಡ್ಬೇಕಾಗಿದ್ದಷ್ಟೇ ಧ್ಯಾನ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು, ಇನ್ನೊಬ್ಬ ಧ್ಯಾನ ತಿಳಿಸ್ಬೇಕು ಅಷ್ಟೇ. ನೀ ಪ್ರಚಾರ ಮಾಡೋದಲ್ಲೇ ಇರು, ಧ್ಯಾನ ಮಾಡೋದ್ರಲ್ಲೇ ಇರು. ಯಾರಿಗೆ ತೊಂದರೆ ಇದೆ ಅವರಿಗೆ ದುಡ್ಡು ಗಿಡ್ಡು ಸಹಾಯ ಮಾಡಕ್ ಹೋಗ್ಬೇಡ. ಎಷ್ಟು ಧ್ಯಾನ ಕುಂದಿರ್ಸ ಸಾಕು, ಅವನ ಜೀವನ ಪಾವನ ಆಗುತ್ತೆ, ಅವನ ಜೀವನ ಉಜ್ವಲವಾಗುತ್ತೆ, ಅವನ ಜೀವನ ನೋಡ್ಕೊಂತಾನೆ. ಈ ತರ ಮಾಡಿ ಅಂತ ನಮ್ಗೆ ಪತಿ ಸರ್ ಹೇಳ್ಕೊಟ್ರು. ಆಮೇಲೆ ಪ್ರತಿಯೊಂದಕ್ಕೂ ನಾವು ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಪತಿ ಸರ್ ಮೆಸೇಜ್ ಇಂದಾನೆ ಅಲ್ಲ. ಈಗ ಹಿಂದೆ ನಾನು ಫೋಟೋ ಹಾಕಿದ್ದೀನಿ, ಆ ತರ ಒಂದು ಫೋಟೋ ಮುಂದೆ ಕೂತ್ಕೊಂಡು ಮಾತಾಡೋದು, ಅವ್ರು ಇಲ್ಲ ಅಂದ್ರೆ ಇದ್ದಾಗ ಅವ್ರ ಹತ್ರ ಮೀಟ್ ಮಾಡೋದು, ಅವ್ರ ಪಕ್ಕದಲ್ಲಿ ಇರೋದು, ಈ ತರ ಆ ನಾನು ಬಂದೆ ಮೇಡಮ್. ನಿಜ, ಇದು ತುಂಬಾನೇ ಉಪಯುಕ್ತವಾದಂತಹ ಸಂದೇಶ ಅಂತ ಹೇಳಿ. ಧ್ಯಾನ ಮಾಡ್ಬೇಕು ಅಷ್ಟೇ. ಗುರು ಯಾಕಪ್ಪ ಬರ್ತಾನೋ ಬಂದೇ ಬರ್ತಾರೆ. ಫಿಸಿಕಲ್ ಆಗಿ ಆಗಿರ್ಬೋದು, ಆಸ್ಟ್ರಲ್ ಆಗಿ ಆಗಿರ್ಬೋದು. ಧ್ಯಾನ ನಾವು ಮಾಡ್ತಾ ಇದ್ರೆ ಅವರ ಒಂದು ನಮಗೆ ಸಂದೇಶ ಆಗಲಿ, ಅವರ ಒಂದು ಮಾರ್ಗದರ್ಶನ ಆಗಲಿ ನಮಗೆ ಸಿಗುತ್ತೆ. ಅವ್ರು ಇದ್ದಾರೆ ಅಂತಾನು ನೋಡ್ಬಾರ್ದು, ಅಂದ್ರೆ ಫಿಸಿಕಲ್ ಅಲ್ಲಿ ಇದಾರ ಇಲ್ವಾ ಅನ್ನೋದಕ್ಕಿಂತ ಧ್ಯಾನ ಮಾಡೋದು ಮುಖ್ಯ ಅನ್ನೋದನ್ನ ಪತ್ರಿಸಿ ನನಗೆ ತಿಳಿಸ್ಕೊಟ್ಟು ಹೋಗಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಖಂಡಿತ ಯುಗ ಚೇಂಜ್ ಆಗ್ತಾ ಇದೆ ಅಲ್ವಾ ಸರ್? ಪರಿವರ್ತನಾ ಕಾಲ ಅನ್ನೋದು ಶುರುವಾಗಿದೆ. ಹಾ, ಈ ಒಂದು ಸಮಯದಲ್ಲಿ ಜನರಿಗೆ ಧ್ಯಾನದ ಅವಶ್ಯಕತೆ ಅನ್ನೋದು ಎಷ್ಟಿದೆ? ಎಸ್ ಮೇಡಮ್, ತುಂಬಾನೇ ಇದೆ, ತುಂಬಾ ಇದೆ. ತುಂಬಾ ಜನ ತುಂಬಾ ಸಫರ್ ಆಗ್ತಾರೆ. ತುಂಬಾ ಜನಗಳಿಗೆ ಪ್ರತಿಯೊಬ್ಬ ಈ ಹುಟ್ಟಿದ ಮಗು ಕೂಡ ನೋಡಿ, ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಮಗು ಧ್ಯಾನ ಸ್ಥಿತಿಯಲ್ಲೇ ಕೈ ಕ್ಲೋಸ್ ಮಾಡ್ಕೊಂಡು ಹೀಗೆ ಕುತ್ಕೊಂಡಿರ್ತಾನೆ ಒಳಗಡೆ. ಬೈ ಬರ್ತ್ ಮೆಡಿಟೇಷನ್ ಮಾಡ್ಕೊಂಡೆ ಮಗು ಹುಟ್ಟುತ್ತೆ. ಯಾವ್ದೇ ಮಗು, ಹೆಣ್ಣು ಮಗ ಆಗ್ಲಿ ಗಂಡು ಮಗು, ಅದ್ರ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ. ಆಮೇಲೆ ಮಗು ಒಳಗಡೆ ಹೇಗಿರುತ್ತೆ, ಕೈ ಲಾಕ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಹಾಗೆ ನಾವಿಲ್ಲಿ ಕುತ್ಕೊಂತೀವಿ, ಕೈ ಲಾಕ್ ಮಾಡ್ಕೊಂಡು ಧ್ಯಾನ ಕುತ್ಕೊಂತೀವಿ. ಆದ್ರೆ ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ಇನ್ನೊಂದು 2 ನಿಮಿಷ 1 ನಿಮಿಷಕ್ಕೆ ಅವ್ರಿಗೆ ಪ್ರಾಣ ಬಿಡ್ತಾರ ಅನ್ನೋವರೆಗೂ ಈ ಈ ಈ ಉಸಿರ ನಿಂತ್ಕೊಳ್ಳೋವರೆಗೂ ಧ್ಯಾನ ಮಾಡ್ಬೇಕು. ಅವಾಗ ಅವ್ರ ಜೀವನ ಸಮೃದ್ಧಿ ಜೀವನ ಆಗುತ್ತೆ. ಕಷ್ಟನೇ ಇರಲ್ಲ, ದುಃಖನೇ ಇರಲ್ಲ, ಅವಮಾನ ಇರಲ್ಲ, ಸಮಸ್ಯೆನೇ ಇರಲ್ಲ. ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಅಂತಂದ್ರೆ ಶ್ವಾಸದ ಮೇಲೆ ಧ್ಯಾಸ ಇಟ್ಟು ಧ್ಯಾನ ಮಾಡಿದ್ರೆ ಸಾಕು. ಅವ್ರ ಜೀವನ, ಅವ್ರ ಕುಟುಂಬ, ಅವರು ಎಲ್ಲಾ ಒಂದು ಬಂಧು ಬಳಗ ಕೂಡ ಆನಂದವಾಗಿ ವಸುದೈವ ಕುಟುಂಬಕಂ ತರ ಇರ್ತಾರೆ. ಅದ್ಭುತ ಸರ್. ಸಮಸ್ಯೆ ಸಾವಿರಾರು, ಪರಿಹಾರ ಒಂದೇ, ಅದುವೇ ಶ್ವಾಸದ ಮೇಲೆ ಧ್ಯಾಸ ಅನ್ನುವಂಥದ್ದನ್ನ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಪತ್ರಿಕೆಯವರ ಸಂದೇಶದ ಮೂಲಕ. ನೀವು ಇಲ್ಲಿವರೆಗೂ PMC ಬಾಲಕೋಟ್ ಚಾನೆಲ್ಗೆ ಬಂದು ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಅದ್ಭುತವಾಗಿ ಉತ್ತರ ನೀಡಿದ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರ ಸರ್. ಎಲ್ಲ ವ್ಯೂವರ್ಸ್ ಪರವಾಗಿ ಹಾಗೂ ಚಾನೆಲ್ ಪರವಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗೆಲ್ಲಾರು ಅವಕಾಶ ಕೊಟ್ಟಿದ್ದೀರಾ. ಎಲ್ಲ ಹೇಳ್ಕೊಳಕ್ಕೆ ಅವಕಾಶ ನನಗೆ ಸಿಕ್ತು. ನಿಮ್ಗೆ ಮತ್ತೆ PMC ಬಾಗಲಕೋಟೆ ಯಾರೆಲ್ಲ ಆರ್ಗನೈಸ್ ಇದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಮೊನ್ನೆ ಮೋದಿಜಿ ಅವರು ಒಂದ್ ಮಾತು ಹೇಳಿದ್ರು, ಈಗ ಜಸ್ಟ್ ಒಂದು ವಾರ ಹಿಂದೆ ಬೆಂಗಳೂರಿಗೆ ಬಂದಾಗ,
ನಾವೇನ್ ಮಾಡ್ತಾ ಇದ್ದೀವಿ, ಒಂದು ಸೇವೆ ಎಂಬುದು. ಈಗ ನೀವೆಲ್ಲ ಕೂತ್ಕೊಂಡು ಆಂಕರಿಂಗ್ ಮಾಡ್ತಾ ಇದ್ದೀರಾ, ಪೋಸ್ಟ್ ರೆಡಿ ಮಾಡ್ತಾರೆ ಪ್ರಕಾಶ್ ಅವರು, ಲಕ್ಷ್ಮಿ ಮೇಡಮ್ ಅವರು ಏನೋ ಕೆಲಸ ಮಾಡ್ತಾರೆ. ಇವೆಲ್ಲ ಕೆಲಸದ ಹಿಂದೆ ದೇಹ ದೇಶ ಭಕ್ತಿ ಇದೆ ಮೇಡಮ್. ದೇಶವನ್ನು ಕಾಪಾಡುವಂತ ಶಕ್ತಿ ನಮ್ಮಂತವ್ರ ಹತ್ರ ಇರುತ್ತೆ. ನೀವು ಮಾಡೋ ಕೆಲಸದಲ್ಲಿ ಇದೆ, ನಾವು ಮಾಡೋ ಕೆಲಸದಲ್ಲಿ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳಿಗೆ ಏನೆಲ್ಲ ಧ್ಯಾನ ಪ್ರಚಾರ ಮಾಡ್ತೀವಿ, ಏನೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತೀವಿ, ಒಂದೊಂದು ಟೆಕ್ನಿಕಲ್ ಆಗಿ ನಾವು ಬ್ಯಾಕ್ ಗ್ರೌಂಡ್ ಕೆಲಸ ಮಾಡ್ತೀವಿ. ಇವರೆಲ್ಲರೂ ಗ್ರೇಟ್ ಮಾಸ್ಟರ್ಗಳೇ. ಇವರಿಂದನೇ ಈ ದೇಶ ಸಮೃದ್ಧಿ ಆಗುತ್ತೆ ಅಂತ ಹೇಳಿ ಮೋದಿಜಿಯವರು ಮೊನ್ನೆ ಒಂದು ಮಾತು ಹೇಳಿದ್ರು. ಈ ಸೇವೆ ಮಾಡೋದ್ರಲ್ಲಿ ಎಷ್ಟು ಪವರ್ ಇದೆ ಎಂಬುದು ಅವ್ರ ಮಾತನ್ನು ಕೇಳಿದೆ ನಾನು. ನೀವೆಲ್ಲ ಎಷ್ಟು ಸೇವೆ ಮಾಡ್ತಾ ಇದ್ರೆ, ಆರ್ ಆಲ್ ಗ್ರೇಟ್ ಮಾಸ್ಟರ್ಸ್, ಪ್ರತಿಯೊಬ್ಬರು. ಅದಕ್ಕೆ ಈ ಬಾಗಲಕೋಟೆ PMCಗೆ ಅಲ್ಲಿರೋರು ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಒಂದು ಮಾತಿನಲ್ಲಿ ಪತ್ರಿಜಿ ವಾಣಿ ಇರುತ್ತೆ, ಪತ್ರಿಜಿ ಅವರ ಸಂದೇಶ ಇರುತ್ತೆ, ಪತ್ರಿಜಿ ಅವರ ಎನರ್ಜಿ ಶಕ್ತಿ ಇರುತ್ತೆ. ಡಾಕ್ಟ್ರು ಸರಿ ಮಾಡ್ಲಾರಂತ ಸರ್ವ ಸಮಸ್ಯೆಗಳಿಗೆ ಒಬ್ಬ ಪಿರಮಿಡ್ ಮಾಸ್ಟರ್ ಮಾಡ್ತಾರೆ. ಆ ಡಾಕ್ಟರ್ಕಿನ್ನ ಮೇಲು ಒಂದ್ ಲೆಕ್ಕದಲ್ಲಿ ದೇವ್ರಂದ್ರೆ, ದೇವ್ರು ಏನು ಎಲ್ಲ ಕೇಳಿದೆಲ್ಲ ಕೊಡ್ತಾನೋ ಹಾಗೆ ಒಬ್ಬ ಪಿರಮಿಡ್ ಮಾಸ್ಟರ್ ಕೇಳಿದ್ದೆಲ್ಲ ಕೊಡ್ತಾನೆ. ಸೇವೆ ಮಾಡೋರು ಕೂಡ ಅಷ್ಟು ಪವರ್ ಇರುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ. ಈ ಒಂದು ಅವಕಾಶ ಕೊಡೋದಕ್ಕೆ ತುಂಬಾ 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 ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕೊನೆಗೆ ಸೇವೆಯಲ್ಲಿರುವ ಶಕ್ತಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.